ರೆವಿನ್ಯೂ ಡಿಪಾರ್ಟ್ಮೆಂಟ್ ಅಲ್ಲೇ ಒಂದು 20,000 ಕೋಟಿ ವರ್ಗಾವಣೆ ವ್ಯವಹಾರ ಆಗುತ್ತೆ. 16,000 ಕೋಟಿ ಕೇವಲ ಹೋಮ್ ಮಿನಿಸ್ಟ್ರಿಲಿ ನಡೆಯುತ್ತೆ. ಒಂದು ವರ್ಷಕ್ಕೆ ನಮ್ದೇನು ಬಜೆಟ್ ಇದೆ, ಬಹುತೇಕ ಬಜೆಟ್ ನಷ್ಟು ಅಥವಾ ಬಜೆಟ್ಗಿಂತ ಹೆಚ್ಚಿಗೆ ಲಂಚ ನಡೆಯುತ್ತೆ. ಎಷ್ಟು ದುಡ್ಡು ಮಾಡಿರಲಿಂಗೇಗೌಡರು? ದುಡ್ಡು ನಾನು ತಗೊಳ್ಳೇಬೇಕು, ಅನಿವಾರ್ಯ. ಸಿನಿಮಾಗಳಲ್ಲಿ ನೋಡ್ತೀವಲ್ಲ, ಏನಪ್ಪ ಇಷ್ಟೊಂದು ರಾಕ್ಷಸತ್ವ ತೋರ್ತಾರ ಯಾರಾದ್ರೂ ವಿಲನ್ಗಳು, ಪೊಲಿಟಿಷಿಯನ್ಸ್, ಅದ್ರ ಹತ್ರಷ್ಟಿದೆ. ರಾಜಕಾರಣಿಗಳಿಂದ ಇದಾರಲ್ಲ, ಪುಡಾರಿಗಳು, ಇವರೆಲ್ಲ ಅವರೆಲ್ಲ ಯಾಕಿದ್ದಾರೆ? ಇವನ್ ಮೇಲೆ ದೊಡ್ಡ ಗೌರವಕ್ಕೇನೋ ಇಲ್ಲ, ಇವನ ಹತ್ರ ಇರುವಂತ ಹಣನ ನಾನು ಕಬಳಿಸಬಹುದಾ, ಅವ್ನು ಕೊಡಲ್ಲ ಬಿಡಲ್ಲ ಅಂದಾಗ ಅವನ್ನ ಟಾರ್ಗೆಟ್ ಮಾಡೋದು, ಅವ್ನಿಗೆ ಏನೋ ಬ್ಯಾಕ್ ಸ್ಟಾಪ್ ಮಾಡೋದು, ಇವೆಲ್ಲ ಶುರು ಆಗ್ಬಿಡುತ್ತೆ. ಅದೇ ತಾನೇ ಪ್ರಜ್ವಲ್ ರೇವಣ್ಣ ಕೇಸ್ ಆಗಿದ್ದು. ಮೂಳೆ ಹಾಕ್ತಾನೆ ಗೌರವ ತೋರ್ತಾರೆ. ಈ ಮುಂಡೆ ಮಕ್ಕಳು ಅದೇ ನಮ್ಗೆ ಗೌರವ, ಅಧಿಕಾರ ಇದೆ, ಬದಲಾಗೋದಕ್ಕೆ ಆಗದೆ ಇರುವಷ್ಟು ಹಾಳಾಗ್ಬಿಟ್ಟಿದ್ದಾರೆ ಅವರು. ಒಂದು ದೇಶ ಕೇವಲ 3-4 ವರ್ಷಗಳಲ್ಲಿ ಅಧೋಗತಿಗೆ ಹೊಂಟೋಗ್ಬಿಡುತ್ತೆ. ಆ ಸ್ಥಿತಿ ಇವತ್ತು ನಮ್ಮ ದೇಶ ಇರೋದು. $700 ಕೋಟಿ ಅಂದ್ರಲ್ಲ ಅವರು, ಎಕ್ಸೈಸ್ ಡಿಪಾರ್ಟ್ಮೆಂಟ್ ಅಲ್ಲಿ 700 ಕೋಟಿ ಆಗಿರುತ್ತೆ. ಅದೇನೋ ಒಂದು ವರ್ಷಕ್ಕೆ ಎಕ್ಸೈಸ್ ಇಲಾಖೆನಲ್ಲೂ ಸುಮ್ಮನೆ ಅಂದಾಜು ಒಂದು 250-200 ಜನ ಡೆಪ್ಯೂಟಿ ಸೂಪರಿಂಟೆಂಡೆಂಟ್ಸ್ ಅಂತ ಅನ್ಕೊಳ್ಳಿ, 50 ಲಕ್ಷ. ಅದರಲ್ಲಿ ಒಂದು 20 ಜನ ಆಗ್ತಾರೆ ಅಂತಂದ್ರೆ ಎಷ್ಟು ಜನ ಆಯ್ತು? 10 ಕೋಟಿ. ಡಿ ಸಿಗಳು ಎಷ್ಟು ಜನ, ಸೂಪರಿಂಟೆಂಡೆಂಟ್ಗಳು ಎಷ್ಟು ಜನ, ಇನ್ಸ್ಪೆಕ್ಟರ್, ಗಾರ್ಡ್ಗಳಿಂದ ಲೆಕ್ಕಾಚಾರ ಇಟ್ಕೊಳ್ಳಿ. ಇದು ವರ್ಗಾವಣೆನಲ್ಲಿ. ಉಳಿದ ಅಕ್ರಮಗಳಲ್ಲೆಲ್ಲ ಲೆಕ್ಕಾಚಾರ ಮಾಡಿಕೊಂಡ್ರೆ ಏನು ಅದು ಮಿನಿಸ್ಟ್ರು ಕಣ್ಣಾಳ್ತಿನಲ್ಲಿ 1,000 ಕೋಟಿ ರೂಪಾಯಿ ಅವ್ಯವಹಾರ ನಡೆಯುತ್ತೆ. ಒಬ್ಬ ಅಬಕಾರಿ ಸಚಿವ ಬಂದ 1,000 ಕೋಟಿ ಅವ್ಯವಹಾರ ರೆಡಿ ಒಂದು ವರ್ಷಕ್ಕೆ. ಇಲ್ಲೇ ನೀನು ಗೃಹ ಮಂತ್ರಿ ಹತ್ರ ಎಷ್ಟು ನಡೆಯುತ್ತೆ? ಅವನು ಬಹುಶಃ ಒಂದು 10-20,000-30,000 ಕೋಟಿ ಎಷ್ಟು ನಡೆಯುತ್ತೆ ಗೃಹ ಮಂತ್ರಿ. ಸಾವಿರಾರು ಜನ ಇದ್ದಾರೆ ಇದರಲ್ಲಿ. ಎಕ್ಸೈಸ್ ಡಿಪಾರ್ಟ್ಮೆಂಟಲ್ಲಿ 3,000 ಜನ ಸಿಬ್ಬಂದಿ, ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿ 16,000 ಜನ ಪೊಲೀಸರು, ಇನ್ಸ್ಪೆಕ್ಟರ್ಗಳು, ಸಬ್ ಇನ್ಸ್ಪೆಕ್ಟರ್ಗಳು. ಇದರಲ್ಲಿ ಎಷ್ಟು 16,000 ಕೋಟಿ ಕೇವಲ ಹೋಮ್ ಮಿನಿಸ್ಟ್ರಿಲಿ ನಡೆಯುತ್ತೆ. ಟ್ರಾನ್ಸ್ಫರ್ ಅಲ್ಲೇ 1,000 ಕೋಟಿ, 16,000 ಕೋಟಿ ಜಸ್ಟ್ ಒನ್ ಟೈಮ್ ಟ್ರಾನ್ಸ್ಫರ್. ಒಂದು ವರ್ಷದ ಟ್ರಾನ್ಸ್ಫರ್. ಈಗ 5% 6% ಅಥವಾ 4% ಅಂತ ಏನು ಹೇಳ್ತಾರಲ್ಲ, ಅಷ್ಟು ಮೇಲ್ನೋಟಕ್ಕೆ ಅದು 5% 6% ಮೇಲ್ಪಟ್ಟಿದ್ದು ಮಾಡಬೇಕು ಅಂತ ಅಂದರೆ ಮುಖ್ಯಮಂತ್ರಿಗಳು ಒಪ್ಪಿಗೆ ತಗೋಬೇಕಾಗುತ್ತೆ. ಕೊಡ್ತಾರೆ ಅವರು. ಮುಖ್ಯಮಂತ್ರಿಗಳ ಒಪ್ಪಿಗೆ ತೆಗೆದುಕೊಳ್ಳಬೇಕು ಅಂತ ಮಾಡಿರೋದೇ ಅದಕ್ಕೆ 5% ಅಂತ ಮಾಡಿಬಿಡ್ತಾರೆ. ಅದು ಒಂದು 10-15% ನಡೀತದೆ. ಇನ್ನು ಹೆಚ್ಚುವರಿ ಎಷ್ಟು ಪರ್ಸೆಂಟೇಜ್ ನಡೀತದೆ, ಅಷ್ಟು ಪರ್ಸೆಂಟೇಜ್ ಎಲ್ಲ ಮಾಮೂಲಿ ಮುಖ್ಯಮಂತ್ರಿಗಳ ಕಚೇರಿ, ಅಲ್ಲಿಂದ ಮುಖ್ಯಮಂತ್ರಿಗಳ ಕೆಳಗಡೆ ಹತ್ತರಲ್ಲಿ ಯಾರೆಲ್ಲ ಇದ್ದಾರೆ ಅವರೆಲ್ಲ ಬಂಟರು, ಅವರೆಲ್ಲರಿಗೂ ಸೇರ್ಕೊಂಡು, ಅಧಿಕಾರಿಗಳಿಗೂ ಸೇರ್ಕೊಂಡು ಅವ್ರು ಪರಿತಾ ಇರುವಂಥವ್ರು ಎಲ್ಲರಿಗೂ ಹಂಚಿಕೆ ಆಗುತ್ತೆ. ಅದು 16,000 ಕೋಟಿ. ರೆವಿನ್ಯೂ ಡಿಪಾರ್ಟ್ಮೆಂಟ್ ಅಲ್ಲೇ ಒಂದು 20,000 ಕೋಟಿ ವರ್ಗಾವಣೆ ವ್ಯವಹಾರ ಆಗುತ್ತೆ. ಲಂಚ ಬಹುತೇಕ ಒಂದು ವರ್ಷಕ್ಕೆ ನಮ್ದೇನು ಬಜೆಟ್ ಇದೆ, ಬಹುತೇಕ ಬಜೆಟ್ನಷ್ಟು ಅಥವಾ ಬಜೆಟ್ಗಿಂತ ಹೆಚ್ಚಿಗೆ ಲಂಚ ನಡೆಯುತ್ತೆ. ಎಲ್ಲಿ ಬಂದಿದೆ ನಮ್ದಿನ್ನೂ ಆರ್ಥಿಕತೆ ಎಲ್ಲ ಸರಿಯಾದ ರೀತಿಯಲ್ಲಿ ಎಲ್ಲಿ ಲೆಕ್ಕಕ್ಕೆ ಸಿಗ್ತಾ ಇದೆ? ಹಾಗಾಗಿ ಇವರು ದುಡ್ಡು ಮಾಡಿಬಿಟ್ಟು ಇವರೆಲ್ಲ ಈಗ ರಾಜಕಾರಣಿಗಳೆಲ್ಲ ನನ್ನ ಯೋಚನೆ ಮಾಡೋದು, ಇವ್ರು ಯಾಕೆ ದುಡ್ಡು ಮಾಡ್ತಾ ಇದ್ದಾರೆ, ಏನಾಗುತ್ತೆ ಬಂದು ಅವರೆಲ್ಲ ಏನ್ಕೊಂಡಿದ್ದಾರೆ ಅಂದರೆ, ಅಕಸ್ಮಾತ್ ಏನಾದ್ರು ಈ ದೇಶ ಪೂರ್ತಿ ಹಾಳಾಗ್ಬಿಡ್ತು ಅಂದರೆ ಬೇರೆ ದೇಶಕ್ಕೂ ಎಲ್ಲಿಗಾರು ಹೋಗ್ಬಿಡುವಾ ಜಾಗ ಮಾಡ್ಕೊಂಡಿದ್ದಾರೆ ಅವರೆಲ್ಲ ಬಹುತೇಕ, ನನಗನ್ಸೋದು. ಮಾಡಿರ್ತಾರೆ. ಈ ನಮ್ಮಲ್ಲಿರುವಂಥವ್ರೆಲ್ಲರಿಗೂ ಬೇರೆ ದೇಶಗಳಲ್ಲೆಲ್ಲ ಮನೆಗಳು, ಬೇಕಾದ ವ್ಯವಸ್ಥೆ ಎಲ್ಲ ಇಟ್ಕೊಂಡಿದ್ದಾರೆ. ಆ ಯೋಚನೆನೂ ಮಾಡ್ಕೊಂಡಿರ್ಬೋದು. ದೇಶ ಹಾಳಾಗಲಿ ಬಿಡ್ರಿ, ನೋಡೋಣ ಮುಂದಕ್ಕೆ ಏನಾಗುತ್ತೆ, ಅಥವಾ ಬೇರೆ ಕಡೆ ಹೋಗಿ ಸೇರ್ಕೊಂಡ್ರಾಯ್ತು, ಏನು ಇಲ್ಲೇ ಇರಬೇಕಾ ನಾವು, ಹಣ ಸಂಪಾದನೆ ಮಾಡ್ಕೊಂಡ್ರೆ ಅಂತ ಯೋಚನೆ ಮಾಡ್ಕೊಂಡಿರ್ಬೋದು. ಸಿನಿಮಾಗಳಲ್ಲಿ ನೋಡ್ತೀವಲ್ಲ, ಸಿನಿಮಾಗಳಲ್ಲಿ ಯಾವುದೋ ಒಂದು ಸಿನಿಮಾದಲ್ಲಿ ಏನಪ್ಪ ಇಷ್ಟೊಂದು ರಾಕ್ಷಸತ್ವ ತೋರ್ತಾರ ಯಾರಾದರೂ ವಿಲನ್ಗಳು, ಪೊಲಿಟಿಷಿಯನ್ಸ್, ಅಧಿಕಾರಿಗಳು ಅಂತ ನಾವು ಯೋಚನೆ ಮಾಡೋದು. ಅದ್ರ ಹತ್ರಷ್ಟಿದೆ ಸಿನಿಮಾದಲ್ಲೇ. ಇನ್ನೂ ಅಷ್ಟು ಅವ್ರು ತೋರ್ಸೋಕೆ ಆಗ್ತಾ ಇಲ್ಲ. ಇವ್ರು ನಡ್ಕೊಳ್ತಾ ಇರುವಂಥ ರೀತಿ ನೀತಿಗಳನ್ನ ತೋರಿಸೋದಕ್ಕೆ ಆಗ್ತಾನೆ ಇಲ್ಲ. ಅಷ್ಟೊಂದು ಕೆಟ್ಟದಾಗಿ ಆಡಳಿತ ವ್ಯವಸ್ಥೆ ಕೆಟ್ಟೋಗಿರುವಂಥದ್ದು. ಅಂತ ಸ್ಕ್ರಿಪ್ಟ್ ಬ್ರೇಕ್ ನಮ್ಮವ್ರ ಕೈಲಿ ಆಗ್ತಾನೆ ಇಲ್ಲ. ಅದಕ್ಕಿಂತ ಚೆನ್ನಾಗಿ ಮಾಡ್ತಾರೆ. ಅದಕ್ಕಿಂತ ಚೆನ್ನಾಗಿದೆ. ಅದಕ್ಕಿಂತ ದೊಡ್ಡ ಶೋಷಣೆಗಳಾಗ್ತಾ ಇದಾವೆ. ಅಷ್ಟು ನೆಕ್ಸಸ್. ಆಮೇಲೆ ಆ ರೀತಿ ಹೇಗೆ ಮಾಡ್ಬಿಟ್ಟಿದ್ದಾರೆ ಅಂದ್ರೆ ಇದು ಸರಿ ಹೋಗ್ಲೇಬೇಕು. ಯಾಕೆಂದ್ರೆ ಯಾವುದೇ ಒಂದು ಕೆಟ್ಟ ವ್ಯವಸ್ಥೆ ತನ್ನ ಬಾರಕ್ಕೆ ತಾನೇ ಕುಸಿಯುತ್ತೆ. ಅದನ್ನೇ ಪ್ರಕೃತಿ ಅನ್ನೋದು. ಈಗ ನೀವು ಅರ್ಥಶಾಸ್ತ್ರದಲ್ಲಿ ಒಂದು ಪ್ರಸಿದ್ಧವಾದಂಥ ಒಂದು ಹೇಳಿಕೆ, ಅದು ಮಾರುಕಟ್ಟೆನಲ್ಲಿ ಪದಾರ್ಥಗಳ ಸರಬರಾಜು ಹೆಚ್ಚಾಗಿ ಆಯ್ತಿದಂಗೆನೆ ಡಿಮಾಂಡ್ ಕಮ್ಮಿ ಆಗ್ಬಿಟ್ಟು ರೇಟ್ ಕುಸಿದು ಬಿಡುತ್ತೆ, ಬೆಲೆ ಕಡಿಮೆ ಆಗುತ್ತೆ. ಬೆಲೆ ಕಡಿಮೆ ಆಯ್ತಿದಂಗೆನೆ ಪ್ರೊಡಕ್ಷನ್ ಕಮ್ಮಿ ಆಗುತ್ತೆ. ಯಾಕೆ ಪ್ರೊಡಕ್ಷನ್ ಕಮ್ಮಿ ಮಾಡಲೇಬೇಕು ಅವನು ಪ್ರೊಡ್ಯೂಸರ್, ಯಾಕಂದ್ರೆ ಬೆಲೆ ಇಲ್ಲ. ಆಗ ಮತ್ತೆ ಡಿಮಾಂಡ್ ಜಾಸ್ತಿ ಆಗುತ್ತೆ. ಹೀಗೆ ಡಿಮಾಂಡ್ ಸಪ್ಲೈ ಕಾರಣದಿಂದಾಗಿ ಅದು ತನ್ನ ಈಕ್ವಿಲಿಬ್ರಿಯಂ ಸ್ಟೇಟನ್ನು ಮಾರುಕಟ್ಟೆ ತಾನೇ ಕಾಯ್ದುಕೊಳ್ಳುತ್ತೆ ಅಂತ. ಅದೇ ಕಾಯ್ಕೊಳ್ಳೋದು. ಹಾಗೆ ಇದನ್ನು ಈ ವ್ಯವಸ್ಥೆ ಕೂಡ ಇಷ್ಟರ ಮಟ್ಟಿಗೆ ಏನು ಕೆಟ್ಟಿದೆಯಲ್ಲ, ಇದು ರಾಜಕಾರಣಿಗಳು, ಅಧಿಕಾರಿಗಳು, ಬಲಾಢ್ಯರು ಮತ್ತು ಹಿತಾಸಕ್ತ ಗುಂಪುಗಳೇನಿದ್ದಾವೆ ಇವೆಲ್ಲ ಸೇರ್ಕೊಂಡು ಏನು ಕೆಡಿಸಿದ್ದಾರೆ. ಈ ಕೆಡಿಸಿರೋರು ಹಿಂದೆ ಇದಾರಲ್ಲ, ಈಗ ರಾಜಕಾರಣಿಗಳ ಹಿಂದೆ ಇದಾರಲ್ಲ, ಪುಡಾರಿಗಳು, ಅವರೆಲ್ಲ ಯಾಕಿದ್ದಾರೆ? ಇವನ ಮೇಲೆ ದೊಡ್ಡ ಗೌರವಕ್ಕೇನೋ ಇಲ್ಲ. ಯಾವಾಗಾದರೂ ಇವನ ಹತ್ರ ಇರುವಂಥ ಹಣನ ನಾನು ಕಬಳಿಸ್ಬೋದಾ ಅಥವಾ ಕೊಡ್ತಾನಾ ಬಿಡ್ತಾನಾ ಅನ್ನುವಂಥ ಕಾರಣಕ್ಕೆ ಇರೋದು.
ಅವ್ನು ಕೊಡಲ್ಲ ಬಿಡಲ್ಲ ಅಂದಾಗ ಅವನ್ನ ಟಾರ್ಗೆಟ್ ಮಾಡೋದು, ಅವ್ನಿಗೆ ಏನೋ ಬ್ಯಾಕ್ ಸ್ಟ್ಯಾಪ್ ಮಾಡೋದು, ಇವೆಲ್ಲ ಶುರು ಆಗ್ಬಿಡುತ್ತೆ. ಅದೇ ತಾನೇ ಈಗ ಪ್ರಜ್ವಲ್ ರೇವಣ್ಣ ಕೇಸ್ ಆಗಿದ್ದು. ಡ್ರೈವರ್ ಪೆಂಡ್ರೈವ್ ರಿಲೀಸ್ ಮಾಡೋದು ಇವರೆಲ್ಲ ಗೊತ್ತಿರುತ್ತೆ. ಅಸಿಸ್ಟೆಂಟ್ಗಳ ಸಿಡಿ ತಂದು ಕೊಟ್ಬಿಡೋದು. ಆಮೇಲೆ ಏನಂದ್ರೆ ಮುಂದಿನ ದಿನಗಳಲ್ಲಿ ನನ್ನ ಸುಮ್ಮನೆ ಒಂದು ಊಹೆ, ಭ್ರಷ್ಟಾಚಾರದಲ್ಲ ಮಾರ್ಗದಲ್ಲಿ ಮಾಡಿರುವಂಥ ಸಾವಿರಾರು ಕೋಟಿ ಹಣನ ಯಾರೂ ಅನುಭವಿಸೋಕ್ಕಾಗಲ್ಲ. ಯಾವನೊಬ್ಬ ರಾಜಕಾರಣಿ ಈಗೆಲ್ಲ ಕೇಳಿದೀವಿ ಸುಮ್ಮನೆ ಉದಾಹರಣೆ, ಡಿ ಕೆ ಶಿವಕುಮಾರ್ ಎಷ್ಟು ಹಣ ಇದೆಯಪ್ಪ ಅಂದರೆ 50,000 ಕೋಟಿ ಇದೆಯಂತೆ, 1,00,000 ಕೋಟಿ ಇದೆಯಂತೆ ಅಂತ ಕೆಲವರು ಹೇಳ್ತಾರೆ. ಅಷ್ಟು ಇದೆಯಲ್ಲ ಗೊತ್ತಿಲ್ಲ. ಆದರೆ ಸಾವಿರಾರು ಕೋಟಿ ಹಣನ ತನ್ನ ಆಸ್ತಿ ಅಂತ ಇಟ್ಕೊಳಕ್ಕಾಗಲ್ಲ. ಅವನು ಬೇನಾಮಿ ಇಡಬೇಕು, ನಿಮ್ಮ ಹೆಸರಲ್ಲಿ ಇವ್ರ ಹೆಸರಲ್ಲಿ ಒಂದು 10 ಜನದ ಹೆಸರಲ್ಲಿ ಇಡಬೇಕು. ನನಗೆ ಬೇಕಾದಾಗ ಬಂದ್ರಿ ವಾಪಸ್ ನನಗೆ ನನ್ನ ಆಸ್ತಿ 10 ಎಕರೆ ನಿಮ್ಮ ಹೆಸರಲ್ಲಿ ಇದೆಯಲ್ಲ, ಅದು ಬರ್ಕೊಡ್ರಿ ಅಂತ ನಾನು ಕೇಳಿದಾಗ ನೀವು ಬಂದು ಬರ್ಕೊಡ್ಲಿಲ್ಲ ಅಂದರೆ ನಾನೇನು ಮಾಡ್ಬೋದು? ಹೆಚ್ಚು ಅಂದರೆ ಮರ್ಡ್ರ್ ಮಾಡಬೇಕು. ಮರ್ಡ್ರ್ ಮಾಡಿದ್ರೆ ಜೈಲಿಗೆ ಹೋಗ್ಬೇಕಾಯ್ತದೆ. ಹೀಗಾಗಿ ಇವ್ರು ಯಾರು ವಾಪಸ್ ಕೊಡಲ್ಲ. ಈ ಮುಂದಿನ ದಿನಗಳಲ್ಲಿ ಯಾರ್ಯಾರೆಲ್ಲ ಬೇನಾಮಿ ಇದ್ದಾರೆ 90%. ಅದಕ್ಕೆ ತಾನೇ ಗುರು ಸತ್ರಲ್ಲ ಒಬ್ರು, ಅದೇ ಒಬ್ರು ಸ್ವಾಮಿಗಳು ಗುರುಗಳು ಜ್ಯೋತಿಷ ಹೇಳೋ ಸ್ವಾಮಿಗಳು ಸೂಚಿಸ್ಕೊಡ್ರಲ್ಲ, ಅವರು ಅಂಥದ್ದು ಸರಳ ವಾಸ್ತು ವಾಪಸ್ ಕೇಳಕ್ಕೆ ಹೋದ್ರೆ ಈ ಥರ ಆಗುತ್ತೆ. ಆಮೇಲೆ ಇವನೇನಾದ್ರೂ ಅಕಸ್ಮಾತ್ ನನ್ನ ಮಗ ಕೊಟ್ಟಿಲ್ಲ, ಉಳಿದವ್ರು ಎಲ್ಲರಿಗೂ ಬುದ್ಧಿ ಕಲಿಸ್ಬೇಕು ಅಂತ ಅವನಿಗೆ ಹೊಡೆದು ಬಡ್ದು ಹೋದ್ರೆ ಅವನಿಗೆ ಕೇಸ್ ಆಗುತ್ತೆ, ಇವ್ನು ಜೈಲ್ಗೆ ಹೋಗ್ಬೇಕಾಗುತ್ತೆ. ಹಾಗಾಗಿ ಹಾಲಿಗೆ ನೀರಿಗೆ ಆಗ್ಬಿಡುತ್ತೆ. ಸಾಕಪ್ಪ ಅದು ಸುಮ್ಮನೆ. ಹಾಗಾಗಿ ಒಂದು ಕಡೆಯಿಂದ ಇದೂ ಗೊತ್ತಾಗೋದಕ್ಕೆ ಶುರು ಆಗುತ್ತೆ ಅವನಿಗೆ. ಆಮೇಲೆ ಮನಸ್ಸನ್ನು ನೀವು ಶಾಂತವಾಗಿ ಇಟ್ಕೊಳ್ಳಿಲ್ಲ ಅಂತಂದ್ರೆ ಈ ಪಂಚೇಂದ್ರಿಯಗಳನ್ನ ನೀವು ತಣಿಸಿ ನೆಮ್ಮದಿಯಾಗಿರ್ತೀವಿ ಅಂತ ಅನ್ನೋದು ಮೂರ್ಖತನ ಅಂತ ಅನ್ನುವಂಥದ್ದನ್ನು ವಿಜ್ಞಾನವೂ ಹೇಳೋದಕ್ಕೆ ಶುರು ಆಗ್ಬಿಡುತ್ತೆ. ಹಾಗಾಗಿ ಅದನ್ನು ಬಿಟ್ಟು ಬೇರೆ ದಾರಿಗಳಿಗೆ ಹಿಡಿಬೇಕು. ಆ ಒಂದು ಅತ್ಯಂತ ನಿರ್ಣಾಯಕವಾದಂಥ ಕಾಲಘಟ್ಟದಲ್ಲಿ ಇವು ಸಮಾಜ ಇರುತ್ತೆ. ಹಾಗಾಗಿ ಇದು ಬದಲಾಗುತ್ತೆ. ಪಾಪ ಇವರೆಲ್ಲ ಯಾವ ಕಾರಣಕ್ಕೆ ನಾಟಕ ಆಡಿಕೊಂಡು ಸುಳ್ಳಾಡಿಕೊಂಡು ನಮ್ಗೆ ಗೌರವ, ಯಾವ ರಾಜಕಾರಣಿಗಾರ ಗೌರವ ಇದೆಯಾ? ಆದರೆ ಅವ್ರ ಗೌರವ ಇದೆ ಅಂತ ಅವ್ರು ಭಾವಿಸ್ಕೊಂಡಿದ್ದಾರೆ. ಅವ್ರ ಸುತ್ತಮುತ್ತ ಇರುವಂಥ ನಾಯಿ ನರಿಗಳು, ಕಿತ್ಕೊಂಡು ತಿನ್ನೋಕ್ಕಿರುವಂಥ ನಾಯಿ ನರಿಗಳು ತೋರಿಸ್ತಾ ಇರುವಂಥ ಗೌರವ ಅಂತ ನಂಬ್ಕೊಂಡ್ಬಿಟ್ಟಿದ್ದಾರೆ ಅವರು. ಮೂರ್ಖತನ ಅಲ್ವೇ ಇದು? ಮೂಳೆ ಹಾಕ್ತಾನೆ ಗೌರವ ತೋರ್ತಾರೆ. ಈ ಮುಂಡೆ ಮಕ್ಕಳು ಅದೇ ನಮ್ಗೆ ಗೌರವ, ಅಧಿಕಾರ ಇದೆ ಅಂತ ಅಲ್ಕೊಂಡು ಖುಷಿ ಪಡ್ತಾ ಇದ್ದಾರೆ. ಆಳದಲ್ಲಿ ಇವ್ರಿಗೆ ಯಾವುದು ಗೌರವ ಇಲ್ಲ ಅಂತ ಅವ್ರಿಗೆ ಗೊತ್ತಾಗ್ಬಿಡುತ್ತೆ. ಚುನಾವಣೆ ಸೋತ ದಿವಸ ಅವ್ರ ಮನೆ ಹತ್ರ ಎಷ್ಟು ಜನ ಇರ್ತಾರೆ ನೋಡಿ. ಯಾಕೆ? ಅದಕ್ಕೆ ಇವರು ಅಧಿಕಾರಕ್ಕೋಸ್ಕರ ಆಗ್ತಾರೆ. ಇದು ಫುಲ್ಲು ಡಿಪ್ರೆಸ್ ಹೋಗ್ಬಿಡ್ತಾರೆ ಅವರು. ಅಧಿಕಾರ ಇಲ್ಲ ಅಂದ ತಕ್ಷಣವೇ ಜನ ಖಾಲಿ ಆಗ್ಬಿಡ್ತಾರೆ. ಈಗ ಯಡಿಯೂರಪ್ಪ ಅಧಿಕಾರದಿಂದ ಪೂರ್ತಿ ಇಳ್ದ ಅಂದರೆ ಅವ್ರ ಮನೆ ಹತ್ರ ಯಾರೂ ಹೋಗ್ತಾರಲ್ಲ. ತೀರಾ ಅಳದುಳಿದ ದುಡ್ಡಿಗೋಸ್ಕರ ಕಾಯ್ತಾ ಇರುವಂಥವ್ರು 10 ಜನ ಹೋಗೋದೇ ಹೊರತು ಫುಲ್ ಖಾಲಿ. ಹಾಗಾಗಿ ಇವರು ಸೃಷ್ಟಿಸ್ಕೊಂಡಿರುವಂಥ ಒಂದು ಪೊಳ್ಳು ಪ್ರಭಾವಳಿ ಧಕ್ಕೆಗೊಳಗಾಗ್ಬಿಟ್ಟಾಗ ಇವರಿಗೆ ಘಾಸಿ ಆಗ್ಬಿಡುತ್ತೆ. ಮಾನಸಿಕವಾಗಿ ಸ್ಟ್ರೆಂತನ್ ಇಲ್ಲ. ಸುಮ್ಮನೆ ನಾನು ಹೇಳಿದ್ರೆ ಮಾಧ್ಯಮಗಳ ವಿಚಾರ ಹೇಳಬೇಕು. ಮಾಧ್ಯಮಗಳು ರಾಜಾಹುಲಿ, ಹಾಗೆ ಹೀಗೆ, ಇವರು ಅದನ್ನೇ ನೋಡ್ಕೊಂಡು ಖುಷಿ ಪಡ್ತಾರೆ. ಒಳಗೆ ತನ್ನ ತಾಕತ್ ಗೊತ್ತಿರಲ್ವೇ? ಈಗ ನಾನು ಕುರೂಪಿಯಾಗಿದ್ದು ಪ್ಲಾಸ್ಟಿಕ್ ಸರ್ಜರಿ ಮಾಡಿಸ್ಬಿಟ್ಟು ರಾಜ್ಕುಮಾರ್ ಥರ ಮುಖ ಹಾಕಿಬಿಟ್ಟು ನಾನು ಹೆಂಡತಿ ಜೊತೆ ನಾನು ಓಡಾಡಿದ್ರೆ ಈ ಓಡಾಡ್ತಾರೋ ನಾನಾ ರಾಜ್ಕುಮಾರ? ನೀವು ಅರ್ಥ ಆಯ್ತು ನಾನು ಹೇಳೋದು ಲಾಜಿಕ್ಕು? ಇವರು ಪ್ಲಾಸ್ಟಿಕ್ ಸರ್ಜರಿ ಇವರೆಲ್ಲ. ಹಾಗಾಗಿ ಇದೆಲ್ಲ ಕುಸ್ತು ಬೀಳುವಂಥ ಕಾಲಘಟ್ಟದಲ್ಲಿ ನಾವಿದ್ದೀವಿ. ಎಲ್ಲ ಪೊಳ್ಳೆ ಅವ್ರಿಗೂ ಗೊತ್ತದು. ಮತ್ತೆ ಯಾಕೆ ಬದಲಾಗ್ತಿಲ್ಲ ಅವರೆಲ್ಲ? ಬದಲಾಗೋದಕ್ಕೆ ಆಗದೆ ಇರುವಷ್ಟು ಹಾಳಾಗ್ಬಿಟ್ಟಿದ್ದಾರೆ ಅವರು. ಅವ್ರಿಗೆ ಇದು ಸತ್ಯವೋ ಭ್ರಮೆಯೋ ವಾಸ್ತವವೋ ಅನ್ನುವಂಥದ್ದು ಗೊತ್ತಾಗದೇ ಇರುವಂಥ ಸ್ಥಿತಿ ತಲುಪಿಟ್ಟಿದ್ದಾರೆ. ಉದಾಹರಣೆಗೆ ಅವ್ನು ಯಾರೋ XYZ ನಾಯಕ ಹೇಳಿದ್ರು ಅಂದ್ರೆ 1,00,000 ಕೋಟಿ ಅಂತಾರಲ್ಲ, ಇದೆಲ್ಲ ಪೊಳ್ಳು ಕಂಡ್ರೆ ಕೊನೆಗೆ ನಾನು ತಿನ್ನೋದು 2 ಇಡ್ಲಿ ವಡೆ, ಅದಕ್ಕೂ ಶುಗರ್ BP 25 100 ಮಾತ್ರ ತಿನ್ಬೇಕು ದಿನ ಬೆಳಗ್ಗೆ. ತಗೊಳ್ರಿ ಎಲ್ಲ ಇಟ್ಕೊಳ್ರ, ಅಥವಾ ತಗೊಳ್ಳ ಒಂದಷ್ಟು ಎಜುಕೇಷನ್ ತಗೋ, ಒಂದಷ್ಟು ಹೆಲ್ತು, ಹಂಗೆಲ್ಲ ಮಾಡಲ್ರು. ಇದು ನಿಮಗೆ ಏನು ಗೊತ್ತಾ? ಅವ್ರು ಯಾಕೆ ಅಷ್ಟು ಹಣ ಮಾಡ್ಕೋತಾರೆ ಅಂತಂದರೆ ಬೇರೆ ಜನಗಳ ಹತ್ರ ಇರಬಾರ್ದು. ಈಗ ನಿಮ್ಮ ಹತ್ರ 100 ಕೋಟಿ ಇದ್ದರೆ ಉಳಿದವ್ರ ಹತ್ರ ಕಡಿಮೆ ಜನ ದುಡ್ಡಿರುತ್ತೆ. ಈ 16,000 ಜನಗಳ ದುಡ್ಡನ್ನು ನೀವು ಒಡೆದು ಇವರು ಜೇಬನ್ನು ಖಾಲಿ ಮಾಡಿದರೆ ಮಾತ್ರ ನಿಮ್ಮನ್ನು ದೊಡ್ಡ ಮನುಷ್ಯ ಅಂತ ಇವ್ರು ಒಪ್ಕೊಳ್ಳೋದು. ಈ ಜನಗಳ ಜೇಬುಗಳನ್ನು ಖಾಲಿ ಮಾಡುವಂಥ ಅನಿವಾರ್ಯತೆ ಇದೆ ಅವ್ರಿಗೆ. ಸೊ ನಾನು ಶ್ರೀಮಂತ ಆಗಬೇಕು ಅನ್ನೋದು ಬ್ಯಾಕ್ಗ್ರೌಂಡು. ಈಗ ನಾನು ಬ್ಯಾಕ್ಗ್ರೌಂಡ್ ನೋಡಿ, ಏನು ಈಗ ನಾನು ಚೆನ್ನಾಗಿ ಕಾಣಬೇಕು ಅಂದರೆ ಬ್ಯಾಕ್ಗ್ರೌಂಡ್ ಚೆನ್ನಾಗಿರ್ಬೇಕಲ್ವ ಇಲ್ಲಿ? ಅದಕ್ಕೆ ಈ ಹೀರೋ ಪಕ್ಕ ಇಬ್ರು ಕುಳ್ಳಕ್ಕಿರೋರು ಹಾಕಿರೋದು ಯಾಕೆ? ಹೌದು, ಅವ್ನು ಎತ್ಕೊಳ್ಳಿ ಅಂತ. ಹಂಗಾಗಿ ಬರೀ ಇವ್ರು ಹಣ ಮಾಡ್ಕೊಳ್ಳೋದು ಅಷ್ಟೇ ಸಾಲೋದಿಲ್ಲ, ಇವ್ರನ್ನೂ ಡ್ರೈವ್ ಮಾಡಬೇಕು. 1,000 ಕೋಟಿ ಬೇಕಾಗಿ ಖರ್ಚು ಮಾಡ್ತಾರೆ. ಮಕ್ಳುಗಳಿಗೆ ಬೇಕಾಗಿರುವಂಥ ಫುಡ್ ಕೊಡೋದಕ್ಕೆ, ಶೂಸ್ ಕೊಡೋದಕ್ಕೆ ಸರ್ಕಾರಿ ಶಾಲೆಯ ಶಿಕ್ಷಕರುಗಳಿಗೆ ಪೇರೆಂಟ್ಸ್ ಹತ್ರ ಕಲೆಕ್ಟ್ ಮಾಡಿ ನೀವು ಅಂತ ಹೇಳ್ತಾರೆ. 1,000 ಕೋಟಿ ಯಾವುದೋ ಪ್ರಾಜೆಕ್ಟು ಪೂರ್ಣಗೊಳ್ಳದೇ ಇರುವಂಥ ಪ್ರಾಜೆಕ್ಟ್ ಮೇಲೆ ಲಕ್ಷಾಂತರ ಕೋಟಿ ಖರ್ಚು ಮಾಡಿಬಿಟ್ಟಿದ್ದಾರೆ. ಯಾವ ಕಾರಣಕ್ಕೆ? ಶಾಲೆಗಳಲ್ಲಿ ಮಕ್ಕಳು ಚೆನ್ನಾಗಿ ಓದ್ಕೊಂಡು ಪ್ರಜ್ಞಾವಂತರಾಗ್ಬಿಟ್ಟು ಬುದ್ಧಿವಂತರಾಗ್ಬಿಟ್ರೆ ಪ್ರಧಾನಮಂತ್ರಿ ಏನ್ರಿ ನಾನೇನ್ರಿ ಅವನು ಕೆಲಸ ಮಾಡ್ತಾನೆ, ನಾನು ಕೆಲಸ ಮಾಡ್ತೀನಿ ರೀ, ಬದುಕ್ತೀನಿ ಅಂತ ಅನ್ನುವಂಥ ವೈಜ್ಞಾನಿಕತೆ ಮತ್ತು ತಿಳುವಳಿಕೆ ಬಂದುಬಿಟ್ರೆ, ಪ್ರಜ್ಞಾವಂತಿಕೆ ಬಂದುಬಿಟ್ರೆ ಅವನಿಗೇನು ಗೌರವ ಇರುತ್ತೆ. ಹಾಗಾಗಿ ಇವನು ಮಂಗ ಆಗಿರಬೇಕು. ಆ ಕಾರಣಕ್ಕೆ ಸರ್ಕಾರಿ ಶಾಲೆಗಳನ್ನು ಉದ್ದೇಶಪೂರ್ವಕವಾಗಿ ಸರಿಯಾದ ರೀತಿಯಲ್ಲಿ ನಿರ್ವಹಿಸಬಾರ್ದು ಅಂತ ಅನ್ನುವಂಥದ್ದು ಒಂದು ಅಜೆಂಡಾ, ಇಡೋಣ ಅಜೆಂಡಾ.
ಸರ್ಕಾರಿ ಆಸ್ಪತ್ರೆಗಳಲ್ಲಿ ಸರಿಯಾದ ರೀತಿಯಲ್ಲಿ ಇಲ್ದಾಗೆ, ಆಮೇಲೆ ರಸ್ತೆಗಳೆಲ್ಲ ಹಳ್ಳ ಗುಂಡಿ ಎಲ್ಲ ಬಿದ್ದು ಕುಲುಕಬೇಕು, ಜನ ಓಡಾಡ್ತಾರೆ, ಅಯ್ಯೋ ಏನಪ್ಪ ಅಂತ. ಮನೆಗೆ ಬರೋದಕ್ಕೆ ಅವನಿಗೆ ಒಂದು 10 ಕಿಲೋಮೀಟ್ರ್ ಹೋಗಿ ಅವ್ನ ಕೆಲಸ ಮುಗಿಸ್ಕೊಂಡು ಮನೆಗೆ ಬಂದು ಸೊಪ್ಪಾಗಿ ಬಿದ್ದೋಗ್ಬೇಕು ಅವನು. ಮತ್ತೆ ಇನ್ನೊಂದು ದೇಶದ ಪ್ರಧಾನಿ ಏನು ಮಾಡ್ತಾವ್ರೆ, CM ಏನು ಮಾಡ್ತಾವ್ರೆ, ಅದ್ಯಾವ್ದ್ರ ಬಗ್ಗೆ ಯೋಚನೆ ಮಾಡಬಾರ್ದು, ತಲೆಗೆ ಯೋಚನೆ ಕೊಡುವಂಥದ್ದು ಆಗಬಾರ್ದು. ಮನೋರಂಜನೆ, ಚೀನಾದಲ್ಲಿ ಆಹಾರ ಇಲ್ಲ, ಅಮೆರಿಕಾದಲ್ಲಿ ಬಟ್ಟೆ ಇಲ್ಲ, ತೋರಿತಾ ಇದ್ದಾರೆ, ಶ್ರೀಲಂಕಾ ಬರ್ಗೆಟ್ಟೋಯ್ತು, ಇಂಥವು ತೋರಿಸಿ ತೋರಿಸಿ ನಾವೇನಪ್ಪ ಬಟ್ಟೆನೂ ಐತೆ ಎಲ್ಲ ಐತೆ, ನಮಗೆ ನಾವು ಚೆನ್ನಾಗಿದ್ದೀವಿ. ಸೇಮ್ 1970s ಅಥವಾ 60s ಮಾವೋ ಸೆ ತುಂಗ್ ಅಲ್ಲಿ ಚೈನಾದಲ್ಲಿ, ಅಮೇರಿಕಾದಲ್ಲಿ ಇವ್ರು ಕೊಡ್ತಾ ಇದ್ದು ಒಂದು ಗೆಣಸಂತೆ ಮಕ್ಕಳು, ಒಂದು ಫ್ಯಾಮಿಲಿಗೆ ಒಂದು ಗೆಣಸು ಕೊಟ್ಟರೆ ಒಂದು ತಿನ್ಕೊಳ್ಳೋದು. ಅಮೇರಿಕಾದಲ್ಲಿ ಊಟನೇ ಇಲ್ಲ, ಒಂದು ಗೆಣಸು ಇಲ್ಲ, ಒಂದು ಕುಟುಂಬಕ್ಕೆ ಒಂದು ಗೆಣಸು ಸಿಗ್ತಾ ಇಲ್ಲ ಅಂತ ಹೇಳೋದು. ಅಂದರೆ ಇಲ್ಲಿ ಕೊಡ್ತಾ ಇದ್ದು ಒಂದು ಗೆಣಸು, ಒಂದು ಕುಟುಂಬಕ್ಕೆ ಒಬ್ಬನಿಗೆ ಒಂದು ಗೆಣಸು ಕೊಡ್ತಾ ಇದ್ರೆ ಇವನು ಹೇಳೋದು ಸ್ಕೂಲಲ್ಲಿ, ನೋಡಿ ಮಾವೋ ಸೆ ತುಂಗ್ ಅವರು ನಮಗೆ ಒಂದು ಗೆಣಸು ಕೊಡ್ತಾ ಇದ್ದಾರೆ, ಪುಣ್ಯಾತ್ಮರು, ದೇವರು. ಅಲ್ಲಿ ನೋಡಿದ್ರೆ ಅಮೇರಿಕಾದಲ್ಲಿ ಒಂದು ಕುಟುಂಬಕ್ಕೂ ಒಂದು ಗೆಣಸಿಲ್ಲ. ಇವ್ರೇನು ಮಾಡ್ಕೊಳ್ಳೋ, ಸದ್ಯ ಒಂದು ಗೆಣಸು ಸಿಗ್ತಾದ್ರಪ್ಪ, ಇದೇ ದೊಡ್ಡದು. ಹೌದು, ಅಯ್ಯೋ ಸದ್ಯಪ್ಪ, ಅಯ್ಯೋ ಅಲ್ಕೊಂಡು ಸೇಮ್ ಇಲ್ಲೂ ಕಂಪೇರ್ ಮಾಡ್ಕೊಂಡು ಬದುಕ್ಬಾರ್ದು. ಈಗ ಇಲ್ಲೂ ಹಾಗೆ ನಡೀತಾ ಇರೋದು, ಇಲ್ಲಿ ಹೇಗೆ ನಡೀತಾ ಇರೋದು, ನಮ್ಮ ದೇಶದಲ್ಲಿ ನಡೀತಾ ಇರೋದು ಈ ಥರ. ಮಾಧ್ಯಮಗಳು ಅದನ್ನೇ ಹೇಳ್ತಾ ಇದ್ದಾವೆ. ನಾನು ನೋಡಿದೆ ಅದೊಂದು ಟಿವಿನಲ್ಲಿ, ಪಬ್ಲಿಕ್ ಟಿವಿ ಇರಬೇಕಾ ಅಥವಾ ಚೀನಾದಲ್ಲಿ ಬಟ್ಟೆಗೆ ಹಾಹಾಕಾರ, ಆಹಾರಕ್ಕೆ ಹಾಹಾಕಾರ, ಎಕ್ಸಾಜರೇಟ್ ಮಾಡೋದು. ಆಮೇಲೆ ನೋಡಿ ಬಾಂಗ್ಲಾದಲ್ಲಿ ಹಿಂದೂಗಳ ಮಾರಣ ಹೋಮ ಅಂದ್ರೆ ಏನು ಹೇಳಿ, ಕೊಚ್ಚು ಅಂದ್ಬಿಟ್ಟು ಸಾವಿರಾರು ಜನನ ಮಸಾಕರದು, ಸಾವಿರಾರು ಜನ ಕತ್ತರಿಸಿ ಹಾಕ್ಬಾರ್ದು, ಲಕ್ಷಾಂತರ ಜನ ಸೇರಿ ಅದು ಮಸಾಕರು. ಅಲ್ಲೇನೋ ಒಂದು ಸ್ವಲ್ಪ ಗಲಾಟೆ ಆಗ್ತಾ ಇದೆ ಅಂತೂ ಹಿಂದೂಗಳ ಮಾರಣ ಹೋಮ ಏನು ಇಲ್ಲೂ ಆಗ್ಬಿಡ್ಲಿ ಅಂತ. ಮತ್ತೆ ಅಲ್ಲಿ ಮಾರಣ ಹೋಮ ಆಯ್ತದಪ್ಪ, ನಾವು ನೆಮ್ಮದಿಯಾಗಿದ್ದೀವಿ, ಏನು ನಮ್ಮನ್ನ ಎಷ್ಟು ಚೆನ್ನಾಗಿ ಇಟ್ಟಿದ್ದಾರೆ ನಮ್ಮ ರಾಜಕಾರಣಿಗಳು. ಇರೋದೇ ಚೆನ್ನಾಗಿದೆಪ್ಪ, ಇನ್ನೇನು ಕೇಳೋದು ಬೇಡ, ಬೇಡ ಅಪ್ಪ ಇಷ್ಟು ಕೊಟ್ಟಿದ್ದೀರ, ನೀನು ನಾವೇ ಪುಣ್ಯವಂತ ಅನ್ನೋ ಅದನ್ನ ಇವನಿಗೆಲ್ಲ ಕೇಳಬಾರ್ದು ಅಂತ ಹೇಳ್ಬಾರ್ದು. ಅವನು ಆ ಸ್ಥಿತಿನಲ್ಲೇ ಇರಬಾರ್ದು, ಮನೋರಂಜನೆ ನೋಡ್ಕೋಬೇಕು ಆರಾಮಾಗಿ. ಇವನು ಏನು ಪ್ರಶ್ನೆ ಮಾಡಬಾರ್ದು, ಇವನು ಮೈಕೈ ಏನು ಹೋಯ್ತಾ ಇರಬೇಕು. ಆಮೇಲೆ ಕಾಯಿಲೆ, ಆಸ್ಪತ್ರೆಗೆ ಹೋಗೋಂಗಿಲ್ಲ, ಒಳ್ಳೆ ಎಜುಕೇಷನ್ ಇಲ್ಲ. ಅದು ಬೇಕಾಗಿ ಬುದ್ಧಿ ನೋಡಿದೆ, ನನಗೇನು ಸಮಸ್ಯೆ ಆಗ್ತಾ ಇದೆ ಅಂತ ನನಗೆ ಗೊತ್ತು ಮಾಡ್ಕೊಳ್ಳೋದು ಬೇಕಾಗಿರೋಂಥ ಪ್ರಜ್ಞಾವಂತಿಕೆನೂ ಇಲ್ದಂಗೆ. ಶಾಲೆಗಳು, ಒಂದು ದೇಶದ ಶಿಕ್ಷಣ ಹೋಯ್ತು ಅಂದರೆ ಅಲ್ಲಿಗೆ ಮುಗೀತು. ಮಂಗಗಳು ಇಲ್ಲೇನ, ಒಬ್ಬ ಬುದ್ಧಿವಂತ ಲೀಡರ್ ಆಗುವಂಥವನು ಲಕ್ಷಾಂತರ ಜನ ಸಶಕ್ತರನ್ನು ಕಟ್ಕೊಂಡು ಅವರ ಲೀಡರ್ ಆಗೋದು, ಅದು ಶಕ್ತಿ. KRS ಪಕ್ಷ ಮಾಡ್ತಾ ಇದ್ದದನ್ನು. ಸಾವಿರಾರು ಜನ ಪ್ರಶ್ನೆ ಕೇಳಬಲ್ಲಂಥವ್ರು, ಹೋರಾಟ ಮಾಡಬಲ್ಲಂಥವ್ರು, ತಿಳುವಳಿಕೆ ಇರುವಂಥವ್ರು, ಮೈಕ್ ಹಿಡ್ಕೊಂಡು ಎಲ್ಲ ವಿಚಾರಗಳನ್ನು ಮಾತಾಡಿ ಜನಗಳಿಗೆ ಹೇಳ್ಬಲ್ಲಂಥವ್ರು, ಇಂಥ ಸಾವಿರಾರು ಜನಗಳನ್ನು ಕಟ್ಟಿ ನಾಯಕರನ್ನು ರೂಪಿಸಬೇಕು ಅನ್ನುವಂಥ ಯೋಚನೆ ಮಾಡ್ತಾ ಇದೆ. ಬೇರೆ ಪಕ್ಷಗಳದ್ದು ಮಾಡ್ತಾಯಿಲ್ಲ. ನೀವು ಗಮನಿಸಿದರೆ ಮೂರ್ಖರನ್ನು ಮಾಡ್ತಾರೆ, ಸುಳ್ಳು ಹೇಳ್ದೆ. ಈಗ BJP ಸುಳ್ಳು ಹೇಳುತ್ತೆ, ಯಾರಿಗೆ ಹೇಳುತ್ತೆ? BJPನ ಯಾರು ನಂಬಿದಾರೋ ಅವ್ರಿಗೆ ಹೇಳೋದದು. ತಮ್ಮ ಅನುಯಾಯಿಗಳಿಗೆ ಹೇಳೋದು, ಯಾಕಂದ್ರೆ ವಿರೋಧಿಗಳಿಗೆ ಗೊತ್ತು. ಕಾಂಗ್ರೆಸ್ ಯಾರಿಗೆ ಸುಳ್ಳು ಹೇಳ್ತಾ ಇದ್ದಾವೆ? ಅವ್ರು ಫಾಲೋ ಮಾಡೋರಿಗೆ ತಮ್ಮನ್ನ ನಂಬ್ಕೊಂಡಿರುವಂತ ಜನಗಳಿಗೆ ಇವರು ಸುಳ್ಳು ಹೇಳ್ತಾ ಇರೋದು. ನಾವು ಹಂಗ್ ಮಾಡ್ಬಿಟ್ವಿ, ಹಿಂಗ್ ಮಾಡಿದ್ವಿ ಅಂತ ಪಾಪ ಯಾರು ಆ ಕಾಲದಿಂದ ನಂಬ್ಕೊಂಡು ಇವ್ರಿಗೆ ಬಲ ಕೊಟ್ಟಿದಾರೋ ಆ ಜನಗಳಿಗೆ ಇವರು ಸುಳ್ಳು ಹೇಳ್ತಾ ಇರೋದು. ಇದೆಲ್ಲವೂ ಇನ್ನು ಮುಂದಿನ ದಿನಗಳಲ್ಲಿ ನೀವೆಲ್ಲ ಸೇರ್ಕೊಂಡು ಗೊತ್ತು ಮಾಡಬೇಕು ಸಮಾಜಕ್ಕೆ. ಎಕನಾಮಿಕ್ ಟೈಮ್ಸ್ ಹೇಳುತ್ತೆ ಕಳೆದ 2 ವರ್ಷದಿಂದ GDP ಡಮಾರ್ ಅಂತ. 2 ವರ್ಷಗಳು ಈಗ ಈ ಕ್ವಾರ್ಟರ್ಲ್ಲಿ GDP ನೀವು ಧರ್ಮ ಜಾತಿ ಆಗಲೇಬೇಕು. ನೀವು ಎಲ್ಲಿ ದುಡಿಮೆ ಮಾಡ್ದೇನೆ ದಿನ ಬೆಳಗ್ಗೆ ಎದ್ದು ನಾವು ಯೋಗೇಶ್ವರ್ ಗೆಲ್ತಾನ, ನಿಖಿಲ್ ಗೆಲ್ತಾನ, ದೇವೇಗೌಡ್ರ ಜೈಲಿಗೆ ಹೋಗಿ ವಾಪಸ್ ಬಂದ ಏನ್ ಕತೆ ಅಂತ ಮಾಮೂಲಿ ಯೋಚನೆ ಮಾಡ್ಕೊಂಡು ದಿನ ಬೆಳಗ್ಗೆ ಎದ್ದು ಕುಣ್ಕೊಂಡ್ರೆ, ಇಲ್ಲಿ ನಾನು ಉತ್ಪಾದನೆ ಮಾಡ್ತಾ ಇರುವಂಥ ಪದಾರ್ಥ ಗುಣಮಟ್ಟದಿಂದ ಕೂಡಿದೆಯೇ, ನಾನು ಸರಿಯಾಗಿ ವ್ಯಾಪಾರ ಮಾಡ್ತಾ ಇದ್ದೀನಿ, ನನ್ನ ಲೆಕ್ಕ ಚೆನ್ನಾಗಿ ಇಟ್ಕೋತಾ ಇದ್ದೀನಿ, ಏನು ಕತೆ ಆಗ್ತಾ ಇದೆ ಅಂತ ನೋಡ್ಕೊಳ್ಳೋದು ಬೇಕಾಗಿರುವಂಥ ಮನಸ್ಥಿತಿನೇ ಇಲ್ಲದೆ ಕೂಸ್ತೋಗ್ಬಿಡುತ್ತೆ. ಒಂದು ದೇಶ ಕೇವಲ 3-4 ವರ್ಷಗಳಲ್ಲಿ ಅಧೋಗತಿಗೆ ಹೊಂಟೋಗ್ಬಿಡುತ್ತೆ. ಆ ಸ್ಥಿತಿ ಇವತ್ತು ನಮ್ಮ ದೇಶ ಇರೋದು ಅಲ್ಲಿಗೆ ಬಂದಿದೆ. ಹಾಗಾಗಿ ಇದು ಸರಿ ಹೋಗುತ್ತೆ. ಆದರೆ ವಿಶ್ವಾಸ ಇಟ್ಕೊಂಡು ಕೆಲಸ ಮಾಡುವಂಥ ಜನ, ಶ್ರದ್ಧೆ ಇಟ್ಕೊಂಡು ಕೆಲಸ ಮಾಡುವಂಥ ಜನ, ಆಮೇಲೆ ಇವತ್ತು ನಮ್ಮ ಜವಾಬ್ದಾರಿ, ನಮ್ಮ ಕರ್ತವ್ಯ ಅಂತ ಅಂದ್ಕೊಂಡು ಕೆಲಸ ಮಾಡುವಂಥ ಜನ ಬರಬೇಕು. ನನ್ನ ಕುಟುಂಬ ಚೆನ್ನಾಗಿರ್ಬೇಕು ಅಂದ್ರೆ ಸಮಾಜ ಚೆನ್ನಾಗಿದ್ದಾಗ ಮಾತ್ರ ನನ್ನ ಕುಟುಂಬ ಚೆನ್ನಾಗಿರಬೇಕು, ಇರೋದಕ್ಕೆ ಸಾಧ್ಯ. ಮನೆ ಮತ್ತು ನನ್ನ ಕಾಂಪೌಂಡ್ ಒಳಗಡೆ ಮಾತ್ರ ನಾನು ಚೆನ್ನಾಗಿ ಇಟ್ಕೋತೀನಿ ಅಂತಾರೆ. ನನ್ನ ಮನೆ ಮತ್ತು ಕಾಂಪೌಂಡ್ ಒಳಗಡೆ ಎಷ್ಟು ಗಂಟೆ ಇರ್ತೀನಿ ದಿನದಲ್ಲಿ, ಹೊರಗಡೆ ಎಷ್ಟೊತ್ತಿರ್ತೀನಿ, ಇದನ್ನು ಯೋಚನೆ ಮಾಡಬೇಕು. ಈ ಥರದ್ದು ಒಂದು ಯೋಚನೆ ಮಾಡುವಂಥ ಜನಗಳ ಸಂಖ್ಯೆನೂ ಜಾಸ್ತಿ ಆಗ್ತಾ ಇದೆ. ಹಿಂದೆಂದಿಗಿಂತ ಈಗ ಜಾಸ್ತಿ ಆಗ್ತಾ ಇದೆ, ಪ್ರಜ್ಞಾವಂತರ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ. ಆದರೆ ಅವರು ಗೊಂದಲದಲ್ಲಿದ್ದಾರೆ, ಯಾರು ಮಾತನ್ನು ನಂಬಬೇಕು, ಯಾರು ಸುಳ್ಳು ಹೇಳ್ತಾ ಇದ್ದಾರೆ, ಯಾರು ಸತ್ಯ ಹೇಳ್ತಾ ಇದ್ದಾರೆ ಅಂತ. KRS ಪಕ್ಷ ಆ ಕಾರಣಕ್ಕೆ KRS ಪಕ್ಷ ಮಾತಾಡ್ತಾ ಇದೆ ಅಂತ ಅಂದರೆ ಅದರಲ್ಲಿ
ಸತ್ಯ ಇದೆ ಅಂತ ಜನಕ್ಕೆ ಅನ್ಸೋದಕ್ಕೆ ಶುರು ಆಗಬೇಕು. 16 ವರ್ಷಗಳ ಕಾಲನೇ ಆಗಲಿ. ರವಿಕೃಷ್ಣ ರೆಡ್ಡಿ ಅವ್ರು ಏನೋ ಮಾತಾಡ್ತಾರೆ, ರವಿಕೃಷ್ಣ ರೆಡ್ಡಿ ಸುಳ್ಳು ಹೇಳಲ್ಲ. ರವಿಕೃಷ್ಣ ರೆಡ್ಡಿ ಸುಳ್ಳು ಹೇಳಲ್ಲ, ನಿಮ್ಗೆ ಗೊತ್ತಿರಲಿದ್ದು. ನಿಮ್ಮ ಬಗ್ಗೆ ಏನೋ ಮಾತಾಡಬೇಕು ಅಂದ್ರೆ ಯಾರೋ ಕಡೆ ಮೂಲದಿಂದ ಕನ್ಫರ್ಮ್ ಮಾಡ್ಕೊಂಡೆ ಅವ್ರು ಏನೋ ಮಾತಾಡೋದು. ನಾವೆಲ್ಲ ಅದನ್ನ ಅಭ್ಯಾಸ ಮಾಡ್ಕೊಂಡಿದ್ದೀವಿ ಬಹಿರಂಗವಾಗಿ. ನಾನು ಹೇಳಿದ್ನಲ್ಲ, ಈಗ ನಾನು ಮಾತಾಡಿದ ಮಾತು ಯಾವುದು ಸುಮ್ಮನೆ ಒಂದು ಊಹೆ ಮಾಡಿಕೊಂಡು ಕಪೋಲ ಕಲ್ಪಿತವಾಗಿ ಹೇಳಿದ ಮಾತುಗಳಲ್ಲ. ನಾನು ಅಲ್ಲಲ್ಲಿ ವಿಚಾರಗಳನ್ನು ತಿಳ್ಕೊಂಡಿದ್ದೀನಿ. ಕೆಲವು ಅಧಿಕಾರಿಗಳು, ಈಗ ನಾನು ಯಾವುದೋ ಯಾರನ್ನೋ ಗರ್ಭಪಾತ ಮಾಡಿಸ್ಕೊಂಡು ಕರ್ಕೊಬರೋದಕ್ಕೆ ಹೋಗ್ತಾರೆ ಫಾರಿನ್ಗೆ ಅಂತ ಹೇಳಿದ್ನಲ್ಲ, ನಾನು ಕೇಳಿದ್ದೀನಿ ಅದನ್ನು. ಸದ್ಯಕ್ಕೆ ಅವ್ರ ಹೆಸರು ಹೇಳಲ್ಲ ನಾನಿಲ್ಲಿ. ಆದರೆ ಇಬ್ಬರು ಅಧಿಕಾರಿ ನಿಮ್ಗೆ ಹೇಳ್ತೀನಿ, ಕೇಳ್ಕೊಳ್ಳಿ. ಒಬ್ಬ ಅಧಿಕಾರಿ ನಮ್ಮ ರಾಜ್ಯದ ಒಬ್ಬ IAS ಅಧಿಕಾರಿ, ಒಬ್ಬ IPS ಅಧಿಕಾರಿ ಡೆಲ್ಲಿನಲ್ಲಿ ಮೀಟ್ ಆಗ್ತಾರೆ, ಬಾಂಬೆನಲ್ಲಿ. ಆಕೆಯ ಮಗಳ ಇದನ್ನು ಅನೈತಿಕ ಗರ್ಭವನ್ನು ಕ್ಲೋಸ್ ಮಾಡಿಸ್ಕೊಬರೋದಕ್ಕೆ ಹೋಗಿರ್ತಾರೆ. ಇನ್ನೊಬ್ಬ ಅಧಿಕಾರಿ IAS ಅಧಿಕಾರಿ ಹಾಗೆ ಯಾವುದೋ ಒಬ್ಬ ಲೇಡಿ ಜೊತೆಯಲ್ಲಿ ತನ್ನ ಆಫೀಸಿನ, ತನ್ನ ಕಚೇರಿಯ, ತನ್ನ ಇಲಾಖೆಯ ಅಧಿಕಾರಿ ಜೊತೆಯಲ್ಲಿ ಅನೈತಿಕ ಸಂಬಂಧ ಮಾಡ್ಕೊಂಡ್ಬಿಟ್ಟು ಆಕೆ ಗರ್ಭಿಣಿ ಆಗ್ಬಿಟ್ಟು ಆಕೆನ ಇದು ಮಾಡಿಸೋಕ್ಕೆ ಅಲ್ಲಿ ಭೇಟಿಯಾಗಿರ್ತಾರೆ. ಈ ವಿಚಾರವನ್ನು ಅವರು ಕುಡಿದು ಬೇರೆ ಕಡೆ ಮಾತಾಡ್ಕೊಂಡಿರುವಂಥದ್ದನ್ನು ನನಗೆ ಹೇಳಿದ್ದಾರೆ. ಅದಕ್ಕೆ ನಾನು ಇದನ್ನು ಹೇಳಿದ್ದೀನಿ. ಈ ಥರ ಪ್ರಪಂಚ ನಡೀತಾ ಇರೋದು. ಹಾಗಾಗಿ ಸತ್ಯ ಯಾವಾಗಲೂ ಸತ್ಯನೇ ಗೆಲ್ತಾ ಇರೋದು. ಇವರೆಲ್ಲ ನಾನು ಹೇಳಿದ್ನಲ್ಲ, ಈಗ ರವಿಕೃಷ್ಣ ರೆಡ್ಡಿ ಚುನಾವಣೆಯಲ್ಲಿ, ಉದಾಹರಣೆ ಸುಮ್ಮನೆ ರವಿಕೃಷ್ಣ ರೆಡ್ಡಿ ಚುನಾವಣೆಯಲ್ಲಿ ಸೋತಿದ್ದಾರೆ. ರವಿಕೃಷ್ಣ ರೆಡ್ಡಿ ಅವ್ರ ಸೋಲು ಹೇಗಾಗುತ್ತೆ? ರವಿಕೃಷ್ಣ ರೆಡ್ಡಿ ಅವರಿಗೆ 45-50 ಲಕ್ಷ ಹಣ ಕೊಟ್ಟು ಜನ ಕೊಟ್ಟಿದ್ದಂಥ ಹಣದಲ್ಲಿ ಚುನಾವಣೆ ಎದುರಿಸಿದ್ದಾರೆ. ಜನ ಮತ ಹಾಕಬೇಕಾಗಿದ್ದವರು, ಯಾರಿಗೆ ಅನುಕೂಲ ಆಗ್ತಿತ್ತು ಆ ಜನ ಮತ ಹಾಕಿಲ್ಲ, ಅವರು ಅನ್ಯಾಯ ಮಾಡ್ಕೊಂಡಿದ್ದಾರೆ. ರವಿಕೃಷ್ಣ ರೆಡ್ಡಿ ಅವರಿಗೆ ಅನ್ಯಾಯ ಆಗಿಲ್ಲ. ರವಿಕೃಷ್ಣ ರೆಡ್ಡಿ ಅವ್ರಿಗೆ ಯಾವಾಗ ಅನ್ಯಾಯ ಆಗ್ತಾಯಿತ್ತು? ಚುನಾವಣೆಯಲ್ಲಿ ಅವರು ಗೆದ್ದು ತನ್ನ ಅಧಿಕಾರ ಬಲದ ಮೇಲೆ ತಾನು ಸುಖಲೋಲುಪತೆಯಲ್ಲಿ ಮೆರೀತಿದ್ದೆ ನಾನು ಅಂತ ಇದ್ದರೆ ಮಾತ್ರ ಆ ಸುಖಲೋಲುಪತೆ ಮಿಸ್ ಆಗೋಯ್ತಲ್ಲ ಅಂದಾಗ ಮಾತ್ರ ಬೇಜಾರಾಗೋದು. ಜನ ಅಧಿಕಾರ ಕೊಟ್ಟಿದ್ದವ್ರಿಗೆ MLA ಮಾಡಿದರೆ ಅವರು ಈಗ 6 ಗಂಟೆಯಿಂದ ರಾತ್ರಿ 10 ಗಂಟೆ ತನಕ ಕೆಲಸ ಮಾಡೋರು, ಬೆಳಗ್ಗೆ 4 ಗಂಟೆಯಿಂದ 10 ಗಂಟೆ ತನಕ ಕೆಲಸ ಮಾಡಬೇಕಾಗಿತ್ತು, ಪ್ರಿಪೇರ್ ಆಗಬೇಕಾಗಿತ್ತು, ಸದನಕ್ಕೆ ಹೋಗೋದಕ್ಕೆ ಬೇರೆ ಮಾಹಿತಿಗಳು ತೆಗೆದುಕೊಳ್ಬೇಕಾಗಿತ್ತು, ಬೇರೆ ಕೆಲಸಕ್ಕೆ ಹಚ್ಚಬೇಕಾಗಿತ್ತು, ಇನ್ನೂ ಜಾಸ್ತಿ ಕಷ್ಟಪಡಬೇಕಾಗಿತ್ತು ಅವರು. ಈಗ ಕಡಿಮೆ ಕಷ್ಟ. ಅದೇ ಬೇರೆ ರಾಜಕಾರಣಿಗಳು ಎಲ್ಲ ಬರೀ ಈಗ ಸಿದ್ದರಾಮಯ್ಯನವರು, DK ಶಿವಕುಮಾರು ಏನೇ ಇದ್ರೂ ಅವರಲ್ಲಿ ಪವರ್ಗೋಸ್ಕರ ಇದ್ದೇ ಇದೆ ಕಿತ್ತಾಟ. ಈಗ ಅಹಿಂದ ಸಮಾವೇಶ ಏನು ಮಾಡ್ತೀವಿ ಅಂತ ಹೇಳ್ತಾ ಇರುವಂಥದ್ದು DK ಶಿವಕುಮಾರ್ಗೂ ಒಂಥರ ಚೋಕ್ ಕೊಡ್ತಾ ಇರೋದು. ಇವಾಗ DK ಶಿವಕುಮಾರು ಬಹುಶಃ 2 ವರ್ಷ ಅಂತ ಆಗಿದೆ ಅಂತೆ. ಸೊ ಏನಾದ್ರು ಮಾಡಿ ಸಾಧ್ಯ ಆದರೆ ಇದನ್ನೇ ಸಂದರ್ಭ ಬಳಸ್ಕೊಂಡು ಮುಂದುವರಿಲ್ಲ ಏನು ಕತೆ ಅಂತ ಅವರವರಲ್ಲೇ ಒಳಗಡೆ ಕಿತ್ತಾಟ. ಈ ಥರದ್ದು ಒಂದು ವಿಚಿತ್ರವಾದಂಥ ಸ್ಥಿತಿಲಿರುವಂಥವ್ರು ಪರಸ್ಪರ ಚೆನ್ನಾಗಿ ಇದ್ಕೊಂಡು ಗೌರವನೇ ಇರಲ್ಲ. ಸುಮ್ಮನೆ ಬಹಿರಂಗವಾಗಿ ಸಿಕ್ಕಾಪಟ್ಟೆ ನಾಟಕ ಆಡ್ಕೊಂಡು ನಿಜವಾಗಿ ತಮ್ಮ ನೈಜತೆ ಏನಿದೆ, ತಮ್ಮ ನೈಜ ಸ್ವರೂಪ ಏನಿದೆ ಆ ಸ್ವರೂಪನೇ ಮರೆತುಬಿಟ್ಟಿದ್ದಾರೆ. ಈ ಥರ ಸ್ಥಿತಿಯಲ್ಲಿ ಒಂದು ಭಾಳ ಅತ್ಯಂತ ಕೆಟ್ಟ ಸ್ಥಿತಿನಲ್ಲಿ ಇವತ್ತು ಸಮಾಜ ಇರೋದು. ಇದೆಲ್ಲ ಬದಲಾಗಬೇಕು. ನಾವೇನೋ ಕೆಲಸ ಇದ್ದೀವಿ, ಚೆನ್ನಾಗಿದ್ದೀವಿ, ಸೇಫಾಗಿ. ಏನು ಸೇಫಾಗಿದ್ದೀವಿ? ಯಾರೂ ಸೇಫಾಗಿಲ್ಲ, ಯಾವನೂ ಸೇಫಾಗಿಲ್ಲ. ಹಾಗಾಗಿ ಸೇಫಾಗಿರುವಂಥ ಒಂದು ವ್ಯವಸ್ಥೆ ತರೋದಕ್ಕೆ ಡೆಮಾಕ್ರಸಿನ ಅವಕಾಶ ಇದೆ. ಅದನ್ನು ಬಳಸೋಣ, ಕಷ್ಟಪಡೋಣ, ಸಾಧ್ಯ ಎಷ್ಟು ದೂರ ಆಗುತ್ತೆ ಅಷ್ಟು ದೂರ ನಡೆಯೋಣ ಅನ್ನುವಂಥ ಕಾರಣಕ್ಕೆ ರಾಜಕಾರಣ ಪ್ರವೇಶ. ಬಟ್ ಈಗ ಜನ ಎಸ್ಪೆಷಲಿ ಬುದ್ಧಿವಂತ ಮತದಾರ ಅಂತ ಅನ್ನಿಸ್ಕೊಂಡವರು ಇವತ್ತು ವಾಟ್ಸಪ್ ಸುದ್ದಿಗಳನ್ನು ನಂಬಿಕೊಂಡು ಅಲ್ಲಿ ಬರೋದನ್ನ ಸತ್ಯ ಅಂದ್ಕೊಂಡು ತನ್ನ ಪಕ್ಷ ತಾನು ಯಾವುದೋ ಪ್ರೀತಿಸುವ, ತಾನು ಹಿಂಬಾಲಿಸುವ ಪಕ್ಷಕ್ಕೆ ಯಾರೋ ಅಂತಂದರೆ ಪರ್ಸ್ನಲಾಗಿ ತೊಗೊಂಡು ಇನ್ನೊಬ್ಬನ ಮೇಲೆ ಅಟ್ಯಾಕ್ ಮಾಡೋದು, ಈ ಥರದ್ದು ಒಂದು ರೀತಿ ಆಧುನಿಕ ಮೌಢ್ಯ. ಇದು ಅಕ್ಷರ ಸಹ ಮೌಢ್ಯ. ಆದರೆ ಮನುಷ್ಯನ ಪ್ರಜ್ಞೆ ಮತ್ತು ಮನುಷ್ಯನ ಬುದ್ಧಿವಂತಿಕೆ ಮೇಲೆ ನಾವು ಯಾವಾಗಲೂ ನಂಬಿಕೆ ಇಡಬೇಕಾಗುತ್ತೆ. ಹಾಗಾಗೇ ನಾವು ಇಲ್ಲಿ ತನಕ ಬಂದಿದ್ದೀವಿ. ಒಂದು ಮಾತಿದೆ, ಎಲ್ಲರನ್ನ ಎಲ್ಲ ಸಮಯದಲ್ಲಿ ಮೋಸಗೊಳಿಸೋಕ್ಕಾಗಲ್ಲ ಅಂತ. ಎಲ್ಲರನ್ನ ಕೆಲವು ಸಮಯದಲ್ಲೂ ಮೋಸಗೊಳಿಸ್ಬೋದು ಅಂತ ಇದೆ. ಹಾಗಾಗಿ ಪದೇ ಇದು ಆಗ್ತಾ ನೋಡ್ತಾ ಬಂದು ಇವರೆಲ್ಲ ಮನವರಿಕೆ ಆದಾಗ ಜನ ಆಲ್ಟರ್ನೇಟಿವ್ ಕಡೆ ನೋಡೋದಕ್ಕೆ ಶುರು ಮಾಡ್ತಾರೆ. ಅನಿವಾರ್ಯ ಅದು. ನಾನು ಹೇಳಿದ್ನಲ್ಲ, ಪ್ರಕೃತಿನೇ ಅದನ್ನು ಸಮತೋಲನ ಸ್ಥಿತಿಗೆ ತರುತ್ತೆ ಅಂತ. ಸಾಕಪ್ಪ ಇವ್ರ ಸಹವಾಸ, ಇವ್ರನ್ನ ಇನ್ನೂ ನಂಬ್ಕೊಂಡ್ರೆ ಮಾದರಿ ಮನೆಗಳಲ್ಲೇ ಏನಿದೆ. ಈಗ ಯಾವ ಕಂಡಂತೆ ಒಬ್ಬ ಅಯೋಗ್ಯ ರಾಜಕಾರಣಿಯನ್ನು ನಾನು ಗೌರವಿಸ್ತಾ ಇದ್ದೀನಿ ಅಂತ ನನ್ನ ಮಗನ ಎದುರುಗಡೆ ನಾನು ಮಾತಾಡ್ತಾ ಇದ್ರೆ ನನ್ನ ಮಗ ನನ್ನ ವಿಚಾರದಲ್ಲಿ ಹೆಂಗೆ ಗೌರವ ಇಟ್ಕೊಳ್ಳೋಕೆ ಸಾಧ್ಯ ಆಗುತ್ತೆ? ಹಾಗಾಗಿ ಇವತ್ತು ಮನೆಗಳಲ್ಲಿ ಅಪ್ಪದಿರ್ಕೊಂಡ್ರೆ ಮಕ್ಳುಗಳಿಗೆ ಏನಂತ ಗೌರವ ಇಲ್ಲ. ಆದರೆ ಇವನೇನು ಅಂದ್ಕೊಂಡಿದ್ದಾನೆ, ನನಗೆ ನನ್ನ ಮಗ ಸರಿ ಇಲ್ಲ, ಬೋಳಿ ಮಗ, ನನಗೆ ಗೌರವ ಕೊಡ್ತಾ ಇಲ್ಲ ಅಂತ ತಿಳ್ಕೊಂಡಿದ್ದಾನೆ. ಇವನು ಯಾರನ್ನು ಆರಾಧಿಸ್ತಾ ಇರುವಂಥದ್ದೇ ಪೊಳ್ಳು ಮೂರ್ತಿ. ಅದು ಮಗನಿಗೆ ಗೊತ್ತದು. ಮಗನ ಸಾಫ್ಟ್ವೇರ್ ಗೊತ್ತಾಗಿದೆ, ಆತ್ಮಕ್ಕೆ. ನೋಡಿ, ಹೊರಗಡೆ ಈಗ ಇವ್ರು ಹೇಳ್ತಾರೋ ಸರಿನಾ ಸುಳ್ಳ ಅಂತ ಅನ್ನುವಂಥದ್ದು ಎಂಥ ಮೂರ್ಖನಿಗೂ ಅರ್ಥ ಆಗುತ್ತೆ. ಆದರೆ ಅವನು ಎಕ್ಸ್ಪ್ರೆಸ್ ಮಾಡೋಕ್ಕೆ ಬರದೇ ಇರ್ಬೋದು, ಅವನಿಗೆ ಅದನ್ನು ವ್ಯಕ್ತಗೊಳಿಸೋದಕ್ಕೆ ಬರದೇ ಇರ್ಬೋದು. ಆದರೆ ಅವನಿಗೆ ಅರ್ಥ ಅಂತೂ ಆಗುತ್ತೆ. ಹೀಗೆ ಇವೆಲ್ಲ ಆಗ್ತಾ ಆದರೆ ಇವರು ಚಟಕ್ಕೆ ಬಿದ್ದುಬಿಟ್ಟಿದ್ದಾರೆ. ಯಾರೋ ಒಂದು ಪಕ್ಷ ಅಂತ ಅನ್ನುವಂಥದ್ದನ್ನು ನಾನಿವತ್ತು BJP ಪಕ್ಷ ಅಂತ ಹೇಳ್ಕೊತಾ ಇದ್ದೀನಿ,
ನಾನಿವತ್ತು ಬಿ ಜೆ ಪಿ ಪಕ್ಷ ಅಲ್ಲ ಅಂತ ಹೇಳ್ಕೊಂಬಿಟ್ರೆ ಪಕ್ಕದ ಮನೇಲಿ ಅವನೆಲ್ಲ ಕಾಂಗ್ರೆಸ್ ಪಕ್ಷದವನು ಅವನು ಓಹೋ ಇವನು ಇಷ್ಟೇ ನಾನು ಅನ್ಕೊಂಡ್ಬಿಡ್ತಾನೆ, ಹಂಗಾಗಿ ನನ್ನ ಮನೆ ಹಾಳಾದರೂ ಪರವಾಗಿಲ್ಲ ನಾನು ಬಿ ಜೆ ಪಿ ಪಕ್ಷ ಅನ್ನಬೇಕು ಅಂತ ಅನ್ನುವಂಥ ಒಂದು ಅತ್ಯಂತ ಕೆಟ್ಟ ಮೌಢ್ಯದ ವಿಚಿತ್ರವಾದಂಥ ಒಂದು ಭ್ರಮಾಧೀನ ಸ್ಥಿತಿನಲ್ಲಿ ಹಲವಾರು ಜನ ಇರೋದು. ಇದು ಮುರಿದು ಬಿದ್ದೋಗುತ್ತೆ. ಈ ಮುರಿದು ಬಿದ್ದೋಗುವಾಗ ಕೊಲ್ಯಾಪ್ಸ್ ಸಿಸ್ಟಮ್ಮು ಒಂದು ರೀತಿಯಲ್ಲಿ ಕೊಲ್ಯಾಪ್ಸ್ ಆಗುತ್ತೆ. ಕೊಲ್ಯಾಪ್ಸ್ ಆಗುವಂಥ ಹಂತದಲ್ಲಿ ನಾವು ಇದನ್ನು ಸಿಸ್ಟಮನ್ನು ಉಳಿಸ್ಕೋತೀವಿಯಪ್ಪ ಅಂತ ಹೇಳೋದಕ್ಕೆ ಬೇಕಾಗಿರುವಂಥದ್ದನ್ನು ಒಂದು ವರ್ಗ ಗಳಿಸ್ಕೋಬೇಕು. ಯಾರ್ದು ಮಾತಾಡೋ ನಂಬೇಕಲ್ಲ, ಯಾವಾಗ ನಂಬ್ತಾರೆ? ಹೀಗೆ ಒಂದು 5 ವರ್ಷನೋ 10 ವರ್ಷನೋ ತಾವು ಆಡ್ತಾ ಇರುವಂಥ ಮಾತುಗಳಿಗೆ ಗಟ್ಟಿಯಾಗಿ ನಿಂತ್ಕೊಂಡಿರುವಂಥವ್ರು ಇಲ್ಲ ಇದನ್ನು ಸರಿಪಡಿಸೋಣ ನಾವಿದ್ದೀವಿ ಅಂತ ಹೇಳಿದಾಗ ಓ ಇವ್ರು ಅವರೇನು ಸುಮ್ಮನೆ ಆಗೋಕ್ಕೆ ಸಾಧ್ಯ ಆಗುತ್ತೆ. ಅಂಥ ಕಾರಣಕ್ಕೆ ಇವತ್ತು ರಾಜಕೀಯ ನಾಯಕತ್ವ ಬೇಕು. ಭಾಳ ಅತ್ಯಂತ ಕೆಟ್ಟ ಸ್ಥಿತಿನಲ್ಲಿ ಇವತ್ತು ಸಮಾಜ ಮತ್ತು ಆಡಳಿತ ವ್ಯವಸ್ಥೆ ಇದೆ. ಬಟ್ ಲಿಂಗೇಗೌಡರು ಈ ಅಬಕಾರಿ ಇಲಾಖೆ ಕೆಲಸ ಬಿಟ್ಟರು, 40,000 ಸಂಬಳ ಬರ್ತಿತ್ತು, ಕುಟುಂಬ ಇದೆ ಅವ್ರಿಗೆ. ಹೌದು. ಹೆಂಡತಿ ಟೀಚರು, ಮಕ್ಕಳು ಇಬ್ಬರಿದ್ದಾರೆ. ಸರ್ಕಾರಿ ಶಿಕ್ಷಕರು ಪ್ರೈಮರಿ ಸ್ಕೂಲ್. ಸೊ ನಿಮ್ಮ ಅರ್ನಿಂಗ್ ಏನೀಗ? ಸದ್ಯ ನನಗೇನು ಅರಿಗಿಲ್ಲ. ನನಗೊಂದು 5-6 ಎಕರೆ ಜಮೀನಿದೆ. ಜಮೀನಲ್ಲಿ ಭತ್ತ, ಕಬ್ಬು, ರಾಗಿ ಈ ಥರ ಹಾಕ್ಕೊಡ್ತೀವಿ. ಊಟ ಬಟ್ಟೆಗೆ ಆಗುತ್ತೆ. ಹೆಂಡ್ತಿ ದುಡಿಮೆ ಮಾಡ್ತಾಯಿದ್ದಾರೆ. ಸರಳವಾಗಿ ಜೀವನ ಕಟ್ಕೊಂಡಿದ್ದೀವಿ. ಸರಳವಾಗಿ ಬದುಕೋದ್ರಲ್ಲಿ ಶಾಂತಿ ಮತ್ತು ನೆಮ್ಮದಿ ಇದೆ ಅಂತ ಅನ್ನೋದು ಅರ್ಥ ಆಗಿದೆ. ಸಂತೋಷವಾಗಿದ್ದೀವಿ. ಮತ್ತು ನನ್ನ ಪೂರ್ಣಾವಧಿ ಸಮಯ KRS ಪಕ್ಷವನ್ನು ಕಟ್ಟೋದ್ರಲ್ಲಿ, ಆರ್ಗನೈಸ್ ಮಾಡೋದ್ರಲ್ಲಿ, ಕಾರ್ಯಕ್ರಮಗಳನ್ನು ರೂಪಿಸೋದ್ರಲ್ಲಿ ನಮ್ಮ ಪಕ್ಷದ ಮುಖಂಡರುಗಳ ಜೊತೆಯಲ್ಲಿ ಕೆಲಸ ಮಾಡ್ತಾಯಿದ್ದೀನಿ. ಈ ಪೆನ್ಷನ್ ಇಲ್ಲ. ಅದು ನಂದು 14 ವರ್ಷ ಸರ್ವಿಸ್ ಆಯಿತು. 15 ವರ್ಷ ಸರ್ವಿಸ್ ಆಗಬೇಕಾಗಿತ್ತು. ಅಂದರೆ ಮತ್ತೆ ಅದನ್ನು ನಾನು ಫೈಟ್ ಮಾಡಿ ಬಡ್ದಾಡಿದರೆ ಪೆನ್ಷನ್ ಬರ್ತಾಯಿತ್ತು. ಇರಲಿ ಬಿಡೋಣ, ಮತ್ತೆ 1 ವರ್ಷ ನಾನು ಕೆಲಸ ಮಾಡ್ತೀನಿ ಅಂತ ಮಾಡೋದು, ನಾಟಕ ಆಡೋದು, ಪೆನ್ಷನ್ಗೋಸ್ಕರ ಮಾಡೋದು ಬೇಕಾಗಿಲ್ಲ. ದುಡಿದು ಬದುಕೋಣ ಅಂತ ಸ್ಥಿತಿ ಬಂದರೆ ನನಗೆ ಡ್ರೈವಿಂಗ್ ಬರುತ್ತೆ, ಒಳ್ಳೆ ಟೀ ಮಾಡ್ತೀನಿ, ಕಾಫಿ ಮಾಡ್ತೀನಿ, ಅಡುಗೆ ಮಾಡಬಲ್ಲೆ ಅಂತ ಸಂದರ್ಭ ಬಂದರೆ ಒಂದು ಸಣ್ಣ ಅಂಗಡಿ ಹಾಕ್ಕೊಂಡು ಹೋಟ್ಲ್ ಮಾಡ್ಕೊಂಡು ಒಂದು ಟೀ ಕಾಯಿಸ್ಕೊಂಡು ಬದುಕೋಣ. ಸರಳವಾಗಿ ಬದುಕಿದ್ರೆ ಏನು ತಪ್ಪೇನಲ್ಲ ಅಂತ ಅನ್ನೋಂಥ ಯೋಚನೆ ಮಾಡಿಕೊಂಡೆ ನನ್ನ ಕೆಲಸ. ನಾನು ಅದನ್ನು ಕ್ವಶನ್ ಮಾಡಿಕೊಂಡು ಕೋರ್ಟ್ಗೆ ಹೋಗಲಿಲ್ಲ. ಅಬಕಾರಿ ಇಲಾಖೆ ಎಷ್ಟು ದುಡ್ಡು ಮಾಡಿರಲಿ ಲಿಂಗೇಗೌಡರು? ದುಡ್ಡು ನಾನು ತಗೋತಾ ಇದ್ದೆ. ದುಡ್ಡು ತಗೊಳ್ಳೇಬೇಕು, ಅನಿವಾರ್ಯ. ನೀವು ಒಬ್ಬ ಸಾಮಾನ್ಯ ಗಾರ್ಡಿಂದ ಹಿಡ್ಕೊಂಡು ಎಕ್ಸೈಸ್ ಮಿನಿಸ್ಟರ್ ತನಕನೂ ದುಡ್ಡು ಹೋಗುತ್ತೆ ಎಕ್ಸೈಸ್ ಡಿಪಾರ್ಟ್ಮೆಂಟಲ್ಲಿ. ಆದರೆ ನಮ್ಮಂಥ ಒಂದು ಸಾಮಾನ್ಯ ಕುಟುಂಬಗಳಿಂದ ಬಂದಂಥವರು ಇಂಥ ಇಲಾಖೆಗಳಲ್ಲಿ ಕೆಲಸ ಮಾಡುವಾಗ ಹಲವಾರು ಕೈಗಳು ಕಾಯ್ಕೊಂಡು ನಿಂತಿರ್ತವೆ. ನಮ್ಮ ಮದುವೆ, ನಮ್ಮ ತಿಥಿ ಆಗಿದೆ, ನಮ್ಮ ಸಂಬಂಧಿಕರು ತಿಥಿ, ನಮ್ಮ ವಿದ್ಯಾಭ್ಯಾಸಕ್ಕೆ ಸಿಕ್ಕಾಪಟ್ಟೆ ಜನ ಬರ್ತಾಯಿದ್ರು. ಸ್ನೇಹಿತರು ಬರ್ತಾಯಿದ್ರು, ಸಮಸ್ಯೆ ಇದೆ, ನಾವು ಉದ್ಯೋಗ ಇಲ್ಲ, ಕೊಡು ಅಂತ ಬಂದು ಕೊಟ್ಟಿದ್ದೀನಿ. ಎಕ್ಸೈಸ್ ಡಿಪಾರ್ಟ್ಮೆಂಟಿಂದ ಸಂಪಾದನೆ ಮಾಡಿದಂಥ ಹಣವನ್ನು ನಾನೀಗ ಇಟ್ಕೊಂಡಿಲ್ಲ. ನನ್ನ ಕೆಲಸ ಬಿಟ್ಟಾಗಲೇ ನನ್ನ ಹತ್ರ ಏನಿರಲಿಲ್ಲ. ಆದರೆ ನಾನು ನನ್ನ ಸಂಬಳದ ಸೇವಿಂಗ್ಸಲ್ಲಿ ಮಾಡಿದಂಥ ಒಂದಷ್ಟು ಸಣ್ಣ ಅಸೆಟ್ಟು ಅದು ಇದೆ, ಭಾಳ ಕಡಿಮೆ. ಆದರೆ ಇವತ್ತಿಗೆ ಅದು ಒಂದು ಮೌಲ್ಯ ಬಂದಿದೆ. ಅದು ಬಿಟ್ಟರೆ ನನಗೆ ಆಮೇಲೆ ನಾನು ಮೊದಲೇ ನಿಮ್ಗೆ ಹೇಳಿದೆ, ಸಾಹಿತ್ಯದ ವಿದ್ಯಾರ್ಥಿ ಆಗಿರೋದ್ರಿಂದ ನನಗೆ ಕೂಡಿಟ್ಕೋಬೇಕು. ಕುವೆಂಪು ಅವ್ರನ್ನ ಓದೋನು, ಬಸವಣ್ಣನವ್ರನ್ನ ಓದೋನು. ಕುವೆಂಪು ನನಗೆ ನನ್ನ ಮಾನಸ ಗುರು. ಸಂಪೂರ್ಣವಾಗಿ ಕುವೆಂಪು ಅವ್ರನ್ನ ಓದಿದ್ದೀನಿ, ಅರ್ಥ ಮಾಡ್ಕೊಂಡಿದ್ದೀನಿ. ಒಂದು ಮಟ್ಟಕ್ಕೆ ಅರ್ಥ ಆಗಿದೆ ಕುವೆಂಪು ಅವರು ಏನು ಹೇಳ್ತಾರೆ ಅಂತ. ಇವೆಲ್ಲ ನನ್ನ ಒಳಗಡೆ ಇದ್ದುದರಿಂದ ನಾನು ಲೋಭಿತನಕ್ಕೋ ಅಥವಾ ಸಿಕ್ಕಾಪಟ್ಟೆ ಸಂಗ್ರಹಿಸಿಟ್ಕೊಳ್ಬೇಕು ಯಾವುದನ್ನು ಯೋಚನೆ ಮಾಡ್ದನ್ನಲ್ಲ. ನಾನು ಇವತ್ತು ನಮ್ಮದೇನಿದೆ ಸಣ್ಣ ಪುಟ್ಟ ಆಸ್ತಿ, ಅದರಲ್ಲಿ ನಾವು ಬದುಕ್ತಾ ಇದ್ದೀನಿ. ಅದರಲ್ಲಿ ನಾನು ನೆಮ್ಮದಿಯಾಗಿದ್ದೀನಿ ಕೂಡ. ನನಗೆ ಆವತ್ತು ಎಷ್ಟೋ ಹಣ ಬರ್ತಾಯಿತ್ತು. ಆಮೇಲೆ ನಾನು ಬೇರೆ ಎಲ್ಲ ವ್ಯವಹಾರಗಳು ಇಟ್ಕೊಂಡಿದ್ದೆ, ಏನೇನೋ ಮಾಡ್ತಾಯಿದ್ದೆ. ಅದರೆಲ್ಲ ಅಷ್ಟೆಲ್ಲ ಹಣ ಬರ್ತಾಯಿದ್ರು ನಾನು ನೆಮ್ಮದಿಯಾಗಿರಲಿಲ್ಲ. ಮತ್ತೆ ಸಾಲ ಮಾಡಿ ದುಡ್ಡು ಕೊಡಬೇಕಾಗಿತ್ತು. ಈಗ ಜನ ಕೇಳ್ಕೊಂಡು ಬರ್ತಾಯಿದ್ರು, ನಾನು ಸಾಲ ಮಾಡಿ ಬೇರೆಯವ್ರಿಗೆ ಬಡ್ಡಿ ಕೊಟ್ಟಿದ್ದೀನಿ, ಬಡ್ಡಿಗೆ ಇಸ್ಕೊಡು, ಇನ್ನೇನು ಮಾಡೋದು, ಮದುವೆ ಅದು ಇದು ಅಂತ ಹೇಳಿದಾಗ ಸಾಲ ಮಾಡಿ ನಾನು ಬಡ್ಡಿ ಕಟ್ಟಿದ್ದೀನಿ, ಅವ್ರು ನಮಗೆ ದುಡ್ಡು ಕೊಟ್ಟಿರಲ್ಲ. ಈ ಥರದ್ದೆಲ್ಲ ಸಮಸ್ಯೆಗಳಿಗೆಲ್ಲ ಸಿಕ್ಕಾಕೊಂಡಿದ್ದೀನಿ. ನಿಮ್ಗೆ ಹೇಳಿದ್ನಲ್ಲ, ಹಣ ಮಾಡ್ತಾಯಿದ್ದೀವಿ ಅಂದಾಗ ಏನಾಗುತ್ತೆ, ನಾನು ಹಣ ಕೊಡಲಿ, ಯಾರೋ ಕೇಳ್ಕೊಂಡು ಬಂದವನಿಗೆ 10,000 ಕೊಡು, 50,000 ಕೊಡು ನನಗೆ ಕೊಡಲಿಲ್ಲ ಅಂದರೆ ನನ್ನ ದೊಡ್ಡತನ ತೋರಿಸ್ಕೊಳಕ್ಕಾಗಲ್ಲ, ದೊಡ್ಡ ಮನುಷ್ಯ ಅನ್ಸ್ಕೊಳಕ್ಕಾಗಲ್ಲ. ದೊಡ್ಡ ಮನುಷ್ಯ ಅನ್ಸ್ಕೊಳ್ಬೇಕು ಅಂದರೆ ಅದನ್ನು ಮಾಡಬೇಕು. ಅವು ಮತ್ತೆ ಇಂಥ ಸಮಸ್ಯೆಗಳಿಗೆ ಲೀಡ್ ಮಾಡ್ತಾ ಹೋಗ್ತವೆ. ಹಾಗಾಗಿ ಅದು ಯಾವುದಿಲ್ಲ. ಆಮೇಲೆ ಸತ್ಯ ಹೇಳಲ್ಲ, ಸುಳ್ಳು ಹೇಳ್ಕೊಂಡು ನಾವೇ ಒಂದು ಫಾಲ್ಸ್ ಇಮೇಜ್ ಕಟ್ಕೊಂಡು ಆ ಫಾಲ್ಸ್ ಇಮೇಜನ್ನೇ ನಂಬಿಕೊಂಡು ಅದೇ ಭ್ರಮೆಯಲ್ಲಿ ಬದುಕಬೇಕಾಗುತ್ತೆ. ಅದು ಯಾವುದಿಲ್ಲ. ಈಗ ಯಾರು ಹಣ ಕೇಳಿದ್ರೆ ಇಲ್ಲಪ್ಪ ನನ್ನ ಹತ್ರ ಇಲ್ಲ, ಆಗ ಇಲ್ಲ ಅಂತ ಹೇಳಿದ್ರೆ ಇವನು ನಾನೇ ದೊಡ್ಡ ಮನುಷ್ಯ ಅಂತ ಅಂದ್ಕೊಳ್ಳಲ್ಲ, ಮಾಡೋಣ ಕೊಡೋಣ ಅನ್ನೋದು. ಇಂಥ ನಾಟಕಗಳನ್ನು ಆಡಿಕೊಂಡು ಮಾಡ್ತಾಯಿದ್ವಿ. ಅವೆಲ್ಲವೂ ಸಮಸ್ಯೆಗಳಿಗೆ ನನ್ನ ದುಡ್ಡಿತ್ತು. ಈಗ ಯಾವುದೂ ಇಲ್ಲ. ಯಾರಾದರೂ ಸಾಲ ಕೊಡಪ್ಪ, ಸ್ವಲ್ಪ ದುಡ್ಡಿದೆಯಾ ಅಂದರೆ ಇಲ್ಲ ಅಣ್ಣ ನನ್ನ ಹತ್ರ, ಫ್ಯಾಕ್ಟ್.
ನಮ್ದೇನಿದೆ ಸ್ಥಿತಿ, ಈಗ ನಮ್ಮ ಜೇಬಲ್ಲಿ ದುಡ್ಡಿದ್ರೆ ಯಾರೋ ಸ್ನೇಹಿತರ ಹತ್ರ ಹೋಗಿ ಕಾಫಿ ಕುಡಿಯೋದನ್ನು ಕಾಫಿ ಕುಡಿತೀವಿ. ಜೇಬಲ್ಲಿ ದುಡ್ಡಿಲ್ಲ, ಈಗ ನಾನು ಬರಬೇಕಾದ್ರೂ 100 ರೂಪಾಯಿ ಕೇಳಿದ್ರೆ ಅಲ್ಲಿಂದ ಆಟೋ, ಇಲ್ಲ 100 ರೂಪಾಯಿ ಎಲ್ಲ ಆಟೋ ಇದು ಹಾಕೋಣ ಅಂದೆ, ಮೀಟ್ರ್ ಹಾಕೋಣ ಅಂದೆ. ಇಲ್ಲ 100 ರೂಪಾಯಿ ಆಗುತ್ತೆ ಮೀಟ್ರ್, ಎಲ್ಲ ಯಾವ ಮೀಟ್ರ್ ಇಲ್ಲ ರೀ ಈಗ, ಯಾವುದು ಇದ್ದ ಯಾವ ಮೀಟ್ರ್ ಏನಿಲ್ಲ, ಎಲ್ಲ ಹಾಳಾಗ್ಬಿಟ್ಟವೆ, ನೀವು ಕೊಡ್ತೀರಾ ಬರ್ತೀನಿ ಅಂತ. ಇಲ್ಲ ಅಣ್ಣ ಮೀಟ್ರ್ ಹಾಕುಂತ ಕತ್ಕೋತೀನಿ ಅಂತ ನಡ್ಕೊ ಬಂದೆ, ಒಂದು ಅರ್ಧ ಕಿಲೋಮೀಟ್ರ್ 3/4 ಕಿಲೋಮೀಟ್ರು. ಇನ್ನೊಂದು ಗಾಡಿ ನಿಲ್ಲಿಸ್ತೆ, ಎಲ್ಲಿಗೆ ಅಂದ, ಕೈ ಹೊಡೆದೆ, ಎಲ್ಲಿಗೆ ಅಂದ, ಇಲ್ಲಿಗೆ ಅಂತ ಹೇಳಿದೆ. ಮೀಟ್ರ್ ಹಾಕ್ತೀರಾ ಅಂದೆ, ಮೀಟ್ರ್ ಹಾಕ್ತೀನಿ ಎತ್ಕೊಳ್ಳಿ ಅಂತ ಹತ್ಕೊಂಡು ಬಂದೆ. 60 ರೂಪಾಯಿ ಕೊಟ್ಟೆ. ಈಗ ನನಗೆ ನೀವು ಮೊದಲೇ ಹೇಳಿದರೆ ಆ್ಯಕ್ಚುಲಿ ನನಗೆ ಲೊಕೇಶನ್ ಶೇರ್ ಮಾಡಿದರೆ ರೈಲ್ವೆ ಸ್ಟೇಷನ್ ನಡ್ಕೊಬರ್ತಾಯಿದ್ದೆ, ತಣ್ಣಗಿತ್ತು, ಆರೋಗ್ಯ ಚೆನ್ನಾಗಿರುತ್ತೆ. ಇವೆಲ್ಲ ರೀತಿಯಲ್ಲಿ ನಾವು ಯೋಚನೆ ಮಾಡಿಕೊಂಡು ಬದುಕ್ತಾಯಿದ್ವಿ. ರವಿಕೃಷ್ಣ ರೆಡ್ಡಿ ನಿಜವಾಗ್ಲೂ ಈ ಥರದೊಂದು ಚಿಂತನಾಕ್ರಮವನ್ನು ಆಲೋಚನೆಯನ್ನು ರವಿಕೃಷ್ಣ ರೆಡ್ಡಿ ಪ್ರಾರಂಭದ ಹಂತದಲ್ಲಿ ಎಲ್ಲವೂ ಸರಿ ಇರ್ತವೆ, ಆಮೇಲೆ ಒಂದ್ಸಲ ಕೈಗೆ ಅಧಿಕಾರ ಅನ್ನೋದು ಏನೋ ಬಂದಮೇಲೆ ಎಲ್ಲರೂ ಹಾಳಾಗ್ತಾರೆ ಅಂತ ಹೇಳ್ತಾರೆ. ಎಲ್ಲರ ವಿಚಾರದಲ್ಲೂ ಅದು ನಿಜ ಆಗುತ್ತೆ ಅಂತಲ್ಲ. ಆವತ್ತಿನ ಸ್ಥಿತಿಗತಿಗೆ ಅನುಗುಣವಾಗಿ ಯಾವುದೋ ಒಂದು ಕಾರ್ಯಕ್ರಮ ಯೋಜನೆಗಳನ್ನು ತರ್ತೀವಿ ಅಂತ ಹೇಳಿದ್ದು ಆವತ್ತಿಗೆ ಪ್ರಾಕ್ಟಿಕಲ್ ಆಗಿ ನಮ್ಮ ಕೈಲಿ ತರೋಕ್ಕಾಗದೇ ಇರ್ಬೋದು, ಆದರೆ ನಾವು ಭ್ರಷ್ಟಾಚಾರಿಗಳಾಗಲ್ಲ. ಹಣ ಏನೂ ಕೊಡಲ್ಲ ಅನ್ನುವಂಥದ್ದನ್ನು ನಾನೊಬ್ಬ ಯೋಗಿ, ಸುಮ್ಮನೆ ಹೇಳ್ಬಾರ್ದು. ನಾನು ದಿನ ಬೆಳಗ್ಗೆ ಎದ್ದು ನಾನು ಧ್ಯಾನ ಮಾಡ್ತೀನಿ. ನಮಗೆ ಅರ್ಥ ಆಗಿದೆ ಯಾವುದು ಶಾಂತಿ ಮತ್ತು ನೆಮ್ಮದಿಯನ್ನು ಕೊಡುತ್ತೆ. ಮನುಷ್ಯ ನೆಮ್ಮದಿಯಾಗಿರ್ಬೇಕಾದ್ರೆ ಏನನ್ನು ಅಳವಡಿಸ್ಕೊಳ್ಬೇಕು, ಹೇಗೆ ಬದುಕಬೇಕು, ಏನು ತಿನ್ನಬೇಕು ಅಂತ ಅನ್ನುವಂಥದ್ದನ್ನು ವೈಜ್ಞಾನಿಕವಾಗಿ ಯಾಕೆ ಹೇಳಲಾಗ್ತಾ ಇದೆ ಅಂತ ಅನ್ನುವಂಥದ್ದು ಒಂದಷ್ಟು ಸ್ಪಷ್ಟವಾದಂಥ ಅರಿವು ಬಂದಿದೆ. ಹಾಗಾಗಿ ನಾವು ಯಾವ ಕಾರಣಕ್ಕೂ ಅಧಿಕಾರ ನಮ್ಮನ್ನು ಭ್ರಷ್ಟರನ್ನಾಗಿಸೋದಕ್ಕೆ ಸಾಧ್ಯವೇ ಇಲ್ಲ ಅಂತ ನಾವು ಇವತ್ತು ನಂಬ್ಕೊಂಡಿದ್ದೀವಿ. ಜನ ಕೂಡ ನಂಬಬೇಕು. ಇಡೀ ಬದುಕನ್ನು ಒಂದು ರೀತಿಯಲ್ಲಿ ಇಂಥ ಒಂದು ನಿರ್ಣಾಯಕವಾದಂಥ ಕಾಲಘಟ್ಟದಲ್ಲಿ ಈ ಸಮಾಜವನ್ನು ಕಟ್ಟೋದಕ್ಕೆ ಬಳಸಬೇಕು. ಅದರಲ್ಲೇ ನಮ್ಮ ಜನ್ಮದ ಸಾರ್ಥಕತೆ ಮತ್ತು ನಮ್ಮ ಕುಟುಂಬದ ಒಳಿತು ಮತ್ತು ನಮ್ಮ ಮಕ್ಕಳ ಭವಿಷ್ಯ ಕೂಡ ನಿಂತಿದೆ ಅನ್ನೋದನ್ನು ನಂಬಿಕೊಂಡು ನಾವು ಇದರಲ್ಲಿ ಹೇಳ್ದಿರೋದು. ಒಂದು ಪಕ್ಷ ಹೇಗೆ ನಡೀತು? ಹಣ ಇಲ್ಲದೆ ಜನ ದೇಣಿಗೆ ಕೊಡ್ತಾ ಇದ್ದಾರೆ ಇವತ್ತು. ಅದಕ್ಕೇ ನಮಗೆ ಜನ ಒಂದು ತಿಂಗಳಿಗೆ 1 ಲಕ್ಷ 2 ಲಕ್ಷ ಹಿಂಗೆ ದೇಣಿಗೆ ಕೊಡ್ತಾಯಿದ್ರು. ನಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ದುಡ್ಡು ಬರ್ತಾಯಿತ್ತು. ಒಂದಷ್ಟು ಜನ ಕೊಟ್ಟಂಥ ದೇಣಿಗೆನಲ್ಲೇ KRS ಪಕ್ಷ ನಡೆಸ್ತಾ ಇರೋದು. ನಮ್ಮದೊಂದಷ್ಟು ಖರ್ಚಾಗಿದೆ. ಮೊದಲ ಹಂತದಲ್ಲಿ ನಾವು ಓಡಾಡಬೇಕಾದ್ರೆ, ಹೊರಗಡೆ ಓಡಾಡಬೇಕಾದ್ರೆ, ವೆಹಿಕಲ್ಗಳಿಗೆ ಡೀಸೆಲ್ ಹಾಕಿಸ್ಬೇಕಾದ್ರೆ, ರೈಲು ಚಾರ್ಜ್ ಕಟ್ಟಬೇಕಾದ್ರೆ ಇದಕ್ಕೆಲ್ಲ ನಮ್ದು ಖರ್ಚಾಯಿತು. ಅದನ್ನು ನಾವು ಯಾವ್ದು ಭಾವಿಸ್ಕೊಂಡ್ವಿ ಅಂದರೆ, ನಾವು ವೈಯಕ್ತಿಕವಾಗಿ ನಮ್ಮ ಸ್ನೇಹಿತರುಗಳ ಜೊತೆಯಲ್ಲಿ ಯಾವುದೋ ಒಂದು ಪಾರ್ಟಿ ಇತ್ಯಾದಿ ಅಂತ ಖರ್ಚು ಮಾಡಿದರೆ ಏನು ಖರ್ಚಾಯ್ತಾಯಿತು ಆ ಖರ್ಚಾಗ್ತಾ ಇದೆ. ತಿಂಗಳ ಒಂದು 5-10 ಸಾವಿರ ಖರ್ಚು ಬರ್ತಾ ಇರ್ಬೋದು ಮೊದಲ ಹಂತದಲ್ಲಿ ಅಂತ. ಫಸ್ಟು ನಮಗೊಂದು 1.5 ವರ್ಷ 2 ವರ್ಷ ನಮ್ಮದು ಒಂದು 10,000 15,000 ಹಿಂಗೆ ಖರ್ಚಾಗ್ತಾಯಿತ್ತು. ನಾವು ಈ ಥರ ಯೋಚನೆ ಮಾಡ್ಕೊಂಡ್ವಿ. ನಾವೆಲ್ಲ ಕೆಲಸ ಬಿಟ್ಟು ಬಂದಿದ್ದರಿಂದ ಅಯ್ಯೋ ನಾವೆಲ್ಲ ಹೋಗಿ ಒಂದು ಯಾವುದೋ ಪಾರ್ಟಿ ಮಾಡಿದ್ರೆ 5,000 ಖರ್ಚು ಮಾಡ್ತಾಯಿದ್ವಿ, 10,000 ಖರ್ಚು ಮಾಡ್ತಾಯಿದ್ವಿ, ಇದಕ್ಕಲ್ವಾ ಅಂತ ಹೇಳ್ಕೊಂಡು. ಅದಾದಮೇಲೆ ಕಳೆದ 3 ವರ್ಷಗಳಿಂದ ಜನ ನಮಗೆ ದೇಣಿಗೆ ಕೊಡ್ತಾ ಇದ್ದಾರೆ. ಆ ದೇಣಿಗೆ ಕೊಡ್ತಾ ಇರುವಂಥ ದುಡ್ಡಲ್ಲಿ ಬಹಳ ಹಿತಮಿತವಾಗಿ ನಾವು ಖರ್ಚು ಮಾಡ್ತೀವಿ. ನಮಗೆ ಟಿಕೆಟ್ ಫೇರು ಉಳಿದು ನಮ್ಮ ಪಕ್ಷದ ಕಾರ್ಯಕರ್ತರು ಅಲ್ಲಿ ಅವರೇನು ಮನೆಗೆ ಹೋದರೆ ಅವರು ಎಲ್ಲಿ ಊಟ ಕೊಡ್ತಾರೆ, ಯಾವುದೋ ಒಂದು ಭಾಳ ಸಿಂಪಲ್ ಫುಡ್, ಯಾವುದೇ ಕಾರಣಕ್ಕೂ ನಾವು ನಮ್ಮ ಪಕ್ಷ ನಿಮಗೆ ಇದನ್ನು ಭಾಳ ಮುಖ್ಯವಾಗಿ ಹೇಳಲೇಬೇಕು, ಹೇಳ್ತಾನೆ ಇದ್ದೀವಿ ಎಲ್ಲ ಕಡೆ. ಈಗ ನಾವು ಉದಾಹರಣೆಗೆ ಬೀದರ್ಗೋ ಗುಲ್ಬರ್ಗೋ ಹೋದ್ವಿ ಅಂತ ಇಟ್ಕೊಳ್ಳಿ. ಅಲ್ಲಿ ಯಾರೋ ಈಗ ಇವರು ಹೊಸ್ದಾಗಿ ಬಂದಿದ್ದಾರೆ, ಏನೋ ರಾಜ್ಯ ಮಟ್ಟದ ನಾಯಕರುಗಳು, ಇವರು ಪಕ್ಷದ ಮುಖ್ಯವಾದ ಮುಖಂಡರುಗಳು, ಸರ್ ಯಾವುದೋ ಒಂದು 4,000 ಇದೆ ಸರ್, 5,000 ಇದೆ ಸರ್, ರೂಮ್ ಮಾಡ್ತೀವಿ ಸರ್, ಇಲ್ಲಿ ಉಳ್ಕೊಳ್ಳಿ ಸರ್ ಅಂದರೆ, ಹಣ ಬೇಡ. ನಿಮ್ಮ ಮನೆಯಲ್ಲಿ ಎಲ್ಲರೂ ಮೇಲ್ಗಡೆ ರೂಮು ಯಾವ್ದಾದ್ರು ಖಾಲಿ ಇದೆಯಾ ಜಾಗ, ನಿಮ್ಮ ಸ್ನೇಹಿತರದ್ದು ಅಥವಾ ಇಲ್ಲಿ ಯಾವ್ದಾದ್ರು ದೇವಸ್ಥಾನ, ಅವು ಚೌಲ್ಟ್ರಿ ಈ ಥರ ಜಾಗ ಇದೆಯಾ, ಐ ಬಿ ಆದರೆ ಒಂದು 100-120 ರೂಪಾಯಿ 150 ರೂಪಾಯಿ ಕೊಟ್ಟರೆ IBನಲ್ಲಿ ಸಿಗುತ್ತೆ, ಅಂಥ ಜಾಗ ನೋಡಿರಿ ಅಂತ ಹೇಳೋದು. ಆಮೇಲೆ ಊಟ ಸಾರು ಒಳ್ಳೆ ಹೋಟ್ಲಿಗೆ ಹೋಗೋಣ ಸರ್ ಆಗಿಲ್ಲ, ಬೇಡ. ಯಾವ್ದಾದ್ರು ಖಾನಾವಳಿ 40-50 ರೂಪಾಯಿ ಕೊಟ್ಟರೆ ಒಬ್ರಿಗೆ ಊಟ ಸಿಗಬೇಕು ಅಂಥದ್ದು ನೋಡಿ. ಹಾಗಾದಾಗ ಏನಾಗುತ್ತೆ, ಸಾಮಾನ್ಯವಾಗಿ ನಾವು ಒಂದು 5-6 ಜನ ಇದ್ರೂ ಅವನಿಗೊಂದು 500-600 ರೂಪಾಯಿಲಿ ಮುಗ್ದೋಗ್ಬಿಡುತ್ತೆ, ಹೊರೆ ಅನಿಸಲ್ಲ. ಹಾಗಾಗಿ ಅವರು ನಮ್ಮ ಕೈಗೆ ಸಿಗ್ತಾರೆ. ನಾವು ಒಂದು ದಿವಸ ಹೋದ ತಕ್ಷಣ 4,000-5,000 ರೂಪಾಯಿಂದು ಯಾವುದೋ ಒಂದು ರೂಮ್ ಮಾಡಿಸೋದು, 4,000-5,000 ರೂಪಾಯಿಂದ ಪಾರ್ಟಿ ಮಾಡ್ಕೊಂಡು ಚೆನ್ನಾಗಿ ಊಟ ಮಾಡಿ ಬಂದುಬಿಟ್ರೆ 2 ಸಲ ಹೋದರೆ ಅವ್ನು 3ನೇ ಸಲ ನಾವು 10 ಸಲ ಕಾಲ್ ಮಾಡಿದ್ರು ಅವ್ನು ಸಿಗಲ್ಲ. ಈ ಥರ ಆಗ್ಬಿಡುತ್ತೆ. ಆಗ ಅದಾಗಬಾರ್ದು ಅಂತ ಒಂದು ಪ್ರಜ್ಞಾವಂತಿಕೆಯಿಂದ ಇಟ್ಕೊಂಡು ಮಾಡಿದ್ವಿ. ನಮ್ಗೆ ಅದೆಲ್ಲ ಜನ ಈಗ ನಾವು ಯಾವುದೋ ಒಂದು ಹೋಟ್ಲಲ್ಲಿ ನಾವು ತುಂಬ 100 ಸಲ ಕಳೆದ ಈಗ 3 ವರ್ಷದಿಂದ ಈಚೆಗಂತೂ 100 ಅನುಭವ ಆಗಿದೆ. ಯಾವುದೋ ಒಂದು ಹೋಟ್ಲಲ್ಲಿ ನಾವು ಊಟ ಮಾಡ್ತಾ ಕೂತಿರ್ತೀವಿ ಅಂತಂದರೆ ಯಾರೋ ಪಕ್ಕದ ಯಾವುದೋ ಟೇಬಲಲ್ಲಿ ಇರುವಂಥವರು ಆ ಟೇಬಲ್ ದುಡ್ಡು ಬಿಲ್ ನಮಗೆ ಕೊಡಿ ಅಂಥೇಳಿ ಕೊಟ್ಟಿದ್ದಾರೆ. 100 ಕಡೆ ಆಗಿದೆ. ಸೊ ವಾರ್ಷಿಕ ಬಜೆಟ್ ಎಷ್ಟು ನಿಮ್ಮ ಪಕ್ಷದ? ವಾರ್ಷಿಕ ಬಜೆಟ್ಟು ಅಂತ ನಾವು ಅದನ್ನು ಇಟ್ಕೊಳ್ತಾ ಇಲ್ಲ. ಆಯಾ ಕಾರ್ಯಕ್ರಮಗಳಿಗೆ ಅಂತ ನಾವು ಕೇಳ್ತೀವಿ ಹಣನ. ಟೋಟಲಿ ಒಂದು ವರ್ಷದ ಖರ್ಚು ಎಷ್ಟು ನಿಮ್ದು? ಆಫೀಸ್ ಖರ್ಚಾಗುತ್ತೆ. ಕಾರ್ಯಕ್ರಮ ರೂಪಿಸಬೇಕು ಅಂದರೆ ಜನಗಳ ದೇಣಿಗೆ ಕೇಳ್ತೀವಿ. ಜನ ಕೊಟ್ಟಷ್ಟಾಗುತ್ತೆ, ಇಷ್ಟೇ ಅಂತ ಹೇಳೋಕ್ಕಾಗಲ್ಲ. ಆದರೆ ಸುಮಾರಾಗಿ ನಮಗೆ ಆ್ಯಾವ್ರೇಜು ನನಗನ್ಸೋದು ನಮ್ಮ ಪಕ್ಷ ಆದಾಗಿನಿಂದ ಒಂದು 1.5 ಲಕ್ಷ 2 ಲಕ್ಷ ಆವ್ರೇಜು ನಮಗೆ ದೇಣಿಗೆ ಬಂದಿದೆ. ದೇಣಿಗೆ ಮತ್ತು ರೆವಿನ್ಯೂ ಈ 70-80 ಸಾವಿರ 1 ಲಕ್ಷ ಬರ್ತಾಯಿತ್ತು ನಮಗೆ. ಇದರಲ್ಲಿ ಫೇಸ್ಬುಕ್ಕು ಮಾನಿಟೈಸ್ ಮಾಡಿದ್ವಿ, ನಮ್ಮ ಮೇನ್ ಪೇಜು ಒಂದು 3-4 ಪೇಜು ಅದೆಲ್ಲ ಬರ್ತಾಯಿತ್ತು.
ಅದರಲ್ಲೇ ನಾವು ಸರಿದೂಗಿಸ್ತೀವಿ. ಆಮೇಲೆ ಆ ಕಾರ್ಯಕ್ರಮ ಆಯಿತು, ಯಾವುದೇ ಕಾರ್ಯಕ್ರಮ ಮಾಡಬೇಕು, ಹೋರಾಟಗಳು ಮಾಡಬೇಕು ಅಂದರೆ ಅಲ್ಲಲ್ಲೇ ಸರಿದೂಗಿಸ್ಕೊಂಡು ಹೋಗ್ತಾ ಇದ್ದೀವಿ. ಇನ್ನೂ ನಮಗೆ ದೊಡ್ಡ ಮಟ್ಟದಲ್ಲಿ ದೇಣಿಗೆ ಬರಲಿಲ್ಲ. 2023 ಚುನಾವಣೆ ಪೂರ್ವದಲ್ಲಿ ನಾನೇ ಒಂದು ಮಹಾಭಿಕ್ಷಾ ಯಾತ್ರೆ ಅಂತ ಒಂದು ಕಾರ್ಯಕ್ರಮ ಮಾಡಿದೆ, 100 ಕೋಟಿ ದೇಣಿಗೆ ಸಂಗ್ರಹದ ಗುರಿಯೊಂದಿಗೆ ಅಂತ. ಅದು 100 ಕೋಟಿ ನಾನು ಒಬ್ಬನೇ ಸಂಗ್ರಹಿಸಬೇಕು ಅಂತಲ್ಲ, ಒಂದು ತಿರುಪತಿ ಅದು ಇದೆಯಲ್ಲ ಹುಂಡಿ ಥರದ್ದು ಮಾಡಿಕೊಂಡು ನಾವು ಈ ಥರ ಮಾಡ್ತಾಯಿದ್ದೀವಿ, ದಯವಿಟ್ಟು ನೀವು ದೇಣಿಗೆ ಕೊಡಬೇಕು ಅಂತ ಕೇಳ್ತಾ ನಾನೇ ಸುಮಾರು ಒಂದು 1.5 ತಿಂಗಳು 2 ತಿಂಗಳುಗಳ ಕಾಲ ನಡ್ಕೊಂಡು ಅಂಗಡಿಗಳ ಹತ್ರ ಹೋಗೆಲ್ಲ ದುಡ್ಡು ಕೇಳೋದು ಎಲ್ಲ ಮಾಡಿದ್ವಿ. ಇದನ್ನು ಪ್ರತಿಯೊಬ್ಬ ಕಾರ್ಯಕರ್ತನೂ ಮಾಡಬೇಕು. ಮಹಾಭಿಕ್ಷಾ ಯಾತ್ರೆ ಅಂತ ಮಾಡಿ 100 ಕೋಟಿ ನಾನು ಸಂಗ್ರಹಿಸಬೇಕು, ಜನಗಳಿಂದನೇ ಸಂಗ್ರಹಿಸಬೇಕು, ಕೇಳಬೇಕು, ಕನ್ವಿನ್ಸ್ ಮಾಡಬೇಕು. ವ್ಯಾಪಾರಿಗಳು ಯಾರ್ಯಾರೆಲ್ಲ ಸಮಾಜ ಚೆನ್ನಾಗಿರಬೇಕು ಅಂತ ಯೋಚನೆ ಮಾಡ್ತಾರೆ ಅವರೆಲ್ಲ ಅಂತ. 100 ಕೋಟಿ ಆ ಥರ ದೊಡ್ಡದಲ್ಲ, ಆದರೆ ಬರಲಿಲ್ಲ. ಇನ್ನೂ ಜನ ನಮ್ಮ ಮೇಲೆ ಒಂದಷ್ಟು ಜನಗಳಿಗೆ ಇವರು ಏನೋ ಮಾಡ್ತಾ ಇದ್ದಾರೆ ಒಳ್ಳೆಯದು ಅಂತ ಅನ್ನೋಂಥ ಭಾವನೆ ಬಂದಿದೆ. ಹಿಂಗೆ 100 ಕೋಟಿ ಚುನಾವಣೆಗಳಿಗೆ, ಒಂದು ಜನರಲ್ ಎಲೆಕ್ಷನ್ಸ್ಗೆ ಚುನಾವಣೆಗೆ ಕೊಡೋಣ, ಇವರು ಚುನಾವಣೆನ ನಮ್ಮ ಖರ್ಚಲ್ಲೇ ಎದುರಿಸಲಿ ಅನ್ನುವಂಥ ಇನ್ನೂ ಭಾವ ಬಂದಿಲ್ಲ. ಆದರೆ ಅದು ಯಾವಾಗಲೂ ಒಂದು ದಿವಸ ಆಗುತ್ತೆ. ನಾವು 36,000 ಕೋಟಿ 37,000 ಕೋಟಿ ಅಂತ ನಾವು ಮಾತಾಡ್ಕೊಂಡ್ವಿ, ಯಾವುದು ಲಿಕ್ಕರ್ ರಿಲೇಟೆಡ್ ರೆವಿನ್ಯೂ. ಒಂದು ದಿನಕ್ಕೆ 100 ಕೋಟಿ ಖರ್ಚಾಗುತ್ತೆ. ಒಂದು ದಿನಕ್ಕೆ 100 ಕೋಟಿ ಖರ್ಚಾದರೆ 36,000 ಕೋಟಿ ಆಗೋಕ್ಕೆ ಸಾಧ್ಯ. ಒಂದು ದಿನ ಜನ ಕಟ್ಟುವಂಥ ಎಕ್ಸೈಸ್ ತೆರಿಗೆ ಹಣ 5 ವರ್ಷದ ನಮ್ಮ ಚುನಾವಣೆಗೆ ಬೇಕಾಗಿರೋದು. ದೊಡ್ಡದು ಅಲ್ವೇ ಅಲ್ಲ ಅದು. ಮನಸ್ಸು ಮಾಡಿದ್ರೆ ಜನ 100, 50, 1000, 2000, 5000 ಈ ಥರ ಲಕ್ಷಾಂತರ ಜನ ಹಾಕಿದ್ರೆ ಆಗುತ್ತೆ. ಅಂಥದ್ದಾದರೆ ಮಾತ್ರ ನಾವು ನಿಜವಾಗಿ ಒಳ್ಳೆಯ ಆಡಳಿತವನ್ನು ಕೊಡೋದಕ್ಕೆ ಸಾಧ್ಯ. ಇಲ್ಲದೇ ನಾವು ಮತ್ತೆ ಅಧಿಕಾರಿಗಳ ಬಳಿಗೆ ಹೋಗಿ ರೋಲ್ ಕಾಲ್ ಮಾಡೋದು, ಬೇರೆ ಇನ್ಯಾನೋ ಒಬ್ಬ ಕರಪ್ಟೆಡ್ ಕಾಂಟ್ರಾಕ್ಟರ್ ಹತ್ರ ಹೋಗಿ ಕೇಳೋದು, ಈ ಥರದಲ್ಲಿ ನಾವು ಮುಳುಗ್ಬಿಟ್ರೆ ಮತ್ತೆ ನಾವು ಅವರ ಹಿತಾಸಕ್ತಿಯನ್ನು ಪೊರೆಯೋದಕ್ಕೆ ಬೇಕಾಗಿರುವಂಥ ಕೆಲಸ ಮಾಡಬೇಕಾಗುತ್ತೆ. ಕಟ್ಟುನಿಟ್ಟಾಗಿ ನಾವು ತೆಗೆದುಕೊಳ್ಳೋಕ್ಕಾಗೋದಿಲ್ಲ. ಈಗ ಒಬ್ಬ ಮುಖ್ಯಮಂತ್ರಿ ಯಾವುದೇ ಈ ಥರದ ಹೇಳ್ತಾ ಮತ್ತು ಸೆಳ್ತಗಳಿಲ್ಲದೆ ಒಬ್ಬ ಮುಖ್ಯಮಂತ್ರಿ ಆದವನು ಸರಿಯಾದ ರೀತಿಯಲ್ಲಿ ಒಳ್ಳೆಯ ರೀತಿಯಲ್ಲಿ ಅಧಿಕಾರಕ್ಕೆ ಏರಿದರೆ ಕೇವಲ 1 ತಿಂಗಳಲ್ಲಿ ಆಡಳಿತವನ್ನು ಸುಧಾರಣೆ ಮಾಡಿಬಿಡ್ಬೋದು. ಸುಮ್ಮನೆ ನಿಮಗೆ ಒಂದು ಉದಾಹರಣೆ ಹೇಳ್ತೀನಿ. ರ್ಯಾಂಡಮ್ ಆಗಿ ನಾನು ಯಾವುದೋ ಒಂದು 31 ಜಿಲ್ಲೆಯ ಯಾವುದೋ ಒಂದು ಜಿಲ್ಲೆಗೆ ನಾನು ಈ ತಿಂಗಳು ಭೇಟಿ ಕೊಡ್ತೀನಿ. ಯಾವ ಜಿಲ್ಲೆ ಅಂತ ಗೊತ್ತಿಲ್ಲ, ಎಲ್ಲ ರೆಡಿ ಇಟ್ಕೋಬೇಕು. ಯಾವುದೋ ಒಂದು ಕೇಳ್ತೀನಿ, ಪ್ರೋಗ್ರೆಸ್ ಏನಾಗಿದೆ ಅಂತ, ಯಾವ ಇಲಾಖೆ ಅಂತಲೂ ಗೊತ್ತಿಲ್ಲ, ಇಟ್ಕೋಬೇಕು. ಇಲ್ಲದೆ ಹೋದರೆ ಆ ಜಿಲ್ಲಾಧಿಕಾರಿ ತನಕ ಅವನ್ನ ಸಸ್ಪೆಂಡ್ ಮಾಡಿ ಕ್ರಮ ತಗೋತೀನಿ ನಾನು ಅಂತ ಮುಖ್ಯಮಂತ್ರಿ ಹೇಳಲಿ. ಎಲ್ಲ ರೆಡಿ ಮಾಡ್ಕೊಂಡ್ಬಿಡ್ತಾರೆ. ಯಾವುದೋ ಒಂದು ಗುಲ್ಬರ್ಗದ ಯಾವುದೋ ಒಂದು ಜಿಲ್ಲೆಯ ತೆಗೆಯಪ್ಪ, ಯಾವುದೋ PWD ಡಿಪಾರ್ಟ್ಮೆಂಟು, ನೀನು ಯಾವ ಇದು ಮಾಡಿಸಿದ್ಯಾ, ಸೇತುವೆ ಮಾಡಿಸಿದ್ಯಾ, ಯಾವ ರೋಡ್ ಮಾಡಿಸಿದ್ಯಾ ನೋಡ್ತೀನಿ ನಡಿ, ಸರಿ ಕ್ವಾಲಿಟಿ ಚೆಕ್ ಮಾಡೋನು, ಅವನ್ನೇ ಕರ್ಕೊಂಡೋಗಿ ತೆಗಿ ಚೆಕ್ ಮಾಡು. ಎಲ್ಲಿ ಗೊತ್ತಾನದು ಗೊತ್ತಿಲ್ಲ ಮುಖ್ಯಮಂತ್ರಿ. ಯಾವ ಜಾಗಕ್ಕೆ ಬೇಕಾದ್ರೂ ಬರ್ಬೋದು. ನಾನು ಯಾವ ಇಲಾಖೆದು ಅಂತ ನಾನು ನೋಡ್ತೀನಿ, ಆ ಇಲಾಖೆ ಮಂತ್ರಿ ಮೇಲೂ ನಾನು ಕ್ರಮ ಕೈಗೊಳ್ತೀನಿ, ಅವನನ್ನು ಉಳಿಸ್ಕೊಳ್ಳಲ್ಲ ನಾನು ಅಂದ್ಬಿಟ್ರೆ, ಆ ಥರ ಕ್ರಮ ತೆಗೆದುಕೊಂಡ್ರೆ ಎಲ್ಲ ಇಲಾಖೆ ಒಬ್ಬ ಅಧಿಕಾರಿ ಬರ್ತಾನೆ ಅಂದರೆ, ಈಗ ಮಂಡ್ಯ ಜಿಲ್ಲೆಗೆ ಅಧಿಕಾರಿ ಬರ್ತಾನೆ, ಬೆಂಗಳೂರು ಗ್ರಾಮಾಂತರದ ಯಾವುದೋ ಒಂದು ಆಫೀಸ್ಗೆ ಮೇಲಧಿಕಾರಿ ಬರ್ತಾನೆ ಅಂದರೆ ಬಹುತೇಕ ಎಲ್ಲ ಫೈಲು ಅದು ಇದು ಎಲ್ಲ ಸರಿ ಮಾಡಿ ಇಟ್ಕೊಂಡ್ಬಿಡ್ತಾರೆ ತಮ್ಮ ಸ್ಕಿನ್ ಸೇವ್ ಮಾಡ್ಕೊಳ್ಳೋದಕ್ಕೆ. ಸರಿಯಾದ ರೀತಿಯಲ್ಲಿ ಒಬ್ಬ ಮುಖ್ಯಮಂತ್ರಿ, ಆ ಥರ ಒಬ್ಬ ಮುಖ್ಯಮಂತ್ರಿ ಅಧಿಕಾರಕ್ಕೆ ಬಂದು ಕೂತ್ಕೊಂಡು ಬೇರೆ ತನ್ನ ಯಾವುದೇ ಇಷ್ಟಾನಿಷ್ಟಗಳನ್ನು ಬಿಟ್ಟು ಕೇವಲ ನಾನು ಪ್ರಾಮಾಣಿಕವಾಗಿರಬೇಕು, ಪಕ್ಷಪಾತ ಮಾಡೋದಿಲ್ಲ, ಅವ್ನು ಯಾವನೇ ಅಧಿಕಾರಿ ಆಗಲಿ ಅವನ ಮೇಲೆ ಆ ಕ್ರಮ ತೆಗೆದುಕೊಳ್ತೀನಿ ಅಂತ ಅನ್ಬೇಕು. ಇಲ್ಲೇನಾಗ್ಬಿಡುತ್ತೆ, ಈಗ ಸುಮ್ಮನೆ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆಗಿದ್ದಾರೆ, ಯಾವನೋ ಒಬ್ಬ ಆಫೀಸರ್ ಮೇಲೆ ಕ್ರಮ ತಗೋಬೇಕು. ಅವನ ಮೇಲೆ ಕ್ರಮ ತಗೋಬೇಕು ಅಂತಿದ್ದಂಗೆ ಇನ್ನೊಬ್ಬ ಸಾರ್ ನಮ್ಮವರು ಸಾರ್ ಅಂತ ಬರ್ತಾರೆ. ಚುನಾವಣೆ ದುಡ್ಡು ಕೊಟ್ಟಿದ್ರು ಸಾರ್, ನಮ್ಗೆ ಬಂದಿರು ಸಾರ್. ಇವ್ರು ಎತ್ತಿದ ಕಡ್ಗನ ಹೊರಗಿಡಬೇಕು. ಸರ್ ನಮ್ಮ ಜಾತಿ ಸರ್, ನಮ್ಮ ಜಾತಿದು ಇಲ್ಲ, ಹೋಯ್ತಾ ಜಾತಿ ಇದೆ. ಯಾರಿಗಿದೆ ಅಂದರೆ ಬಡವ ಜಾತಿ ನಂಬ್ಕೊಂಡಿದ್ದಾನೆ, ಆದರೆ ಅವನಿಗೇನು ಅನುಕೂಲ ಇಲ್ಲ. ಶ್ರೀಮಂತನಿಗಿದೆ, ಇವ್ ಬಡವ ಲಂಚ ಕೊಡಲಿಗಿಲ್ಲ, ತಗೊಳ್ಳೋನಿಗದೆ. ತಗೊಳ್ಳೋದ್ರ ನಾನೇನಪ್ಪ, ನಾನು ಮಂಡ್ಯದಲ್ಲಿ ಬಹುತೇಕ ಗೌಡ್ರು 50% ಹೋಗ್ಲಿರು. ಅಲ್ಲ ನಾನು ತಹಸೀಲ್ದಾರ್ ಸಾರ್ ಒಕ್ಲಿಗೆ ಸಾರ್ ನಾನು ಮಾಡ್ಕೊಡಿ ಸರ್, ಮಾಡ್ಕೊಡ್ಬಿಡ್ತಾನ. ಮತ್ತು ಅವನೇ ಯಾಕೆ ಮಂಡ್ಯಕ್ಕೆ ಬರ್ತಾನೆ, ಒಕ್ಲಿಗರು ಜಾಕೆ ಬೇರೆ ಇನ್ಯಾವುದೋ ಜಾಕೆ ಅಮೇರಿಕಕ್ಕೆ ಹೋಗ್ಬೇಕಾಗಿತ್ತು ಅವನು. ಅವನಿಗಿಲ್ಲ, ಇವನಿಗಿದೆ ಮೂರ್ಖನಿಗೆ, ಆದರೆ ಅವನಿಗೆ ಲಾಭ ಇದೆ, ಜಾತಿ ಅಂತ ಹೇಳ್ಕೊಳ್ತಾರೆ ಅವನಿಗೆ. ಇವ್ರದೇ ಎಲ್ಲ ವ್ಯವಹಾರ, ದುಡ್ಡಿನ ವ್ಯವಹಾರ. ಹಾಗಾಗಿ ಇವರು ಕಡ್ಗೆ ಎತ್ತೋದಕ್ಕಾಗಲ್ಲ. ಸುಮ್ಮನೆ ಡ್ರಾಮಾ ನಾಟಕ ಆಡ್ಕೊಂಡು ಸುಮ್ಮನೆ ತೇಪೆ ಹಾಕೊಂಡು ಆ ಗಳಿಗೆ ಮಾತಾಡ್ಕೊಂಡು ಹೋಗ್ತಾ ಇದ್ದಾರೆ. ಇವೆಲ್ಲವನ್ನು ಚರ್ಚೆಗೆ ಒಳಪಡಿಸ್ಬೇಕಾಗಿದ್ದು ಆ್ಯಕ್ಚುಲಿ ಮತ್ತೆ ನೀವು ಮಾಡ್ತಾ ಇದ್ದೀರಾ, ಒಂದಷ್ಟು ಪ್ರಶ್ನೆ ಕೇಳ್ತಾರೆ. ಸೂಪರ್, ನನಗೆ ಖುಷಿ ಆಯಿತು. ಯಾಕೆ ಮಾಡ್ತಾ ಇಲ್ಲ? ನಾವು ಅದನ್ನೇ ಯೋಚನೆ ಮಾಡಬೇಕು. ಸಿದ್ಧತೆ ಬೇಕಾಗುತ್ತೆ, ಅದಕ್ಕೆ ಹಲವಾರು ವಿಚಾರಗಳನ್ನ ತಿಳ್ಕೊಬೇಕಾಗುತ್ತೆ, ಪ್ರಶ್ನೆ ಮಾಡಬೇಕಾಗುತ್ತೆ, ಅಂಥ ಎಕ್ಸ್ಪರ್ಟ್ಸ್ಗಳನ್ನ ಕೂರಿಸ್ಕೊಂಡು ಪ್ಯಾನೆಲ್ ಡಿಸ್ಕಷನ್ಸ್ ಮಾಡಿಸ್ಬೇಕಾಗುತ್ತೆ. ಅದಕ್ಕೆ ಇವರು ರೆಡಿ ಆಗಬೇಕಾಗುತ್ತೆ.
ಆಗಿಲ್ಲ. ಸುಲಭ. ಡಿ ಕೆ ಶಿವಕುಮಾರ್ ಹಿಂಗಂದ್ರು ಸರ್, ಡಿ ಕೆ ಶಿವಕುಮಾರ್ ಹಿಂಗಂದ್ರು ನೀವೇನು ಹೇಳ್ತೀರಿ ಕುಮಾರಸ್ವಾಮಿ ಅವರೇ? ಕುಮಾರಸ್ವಾಮಿ ಸರ್ ನಿಮ್ಮ CDC ಅಂದಿದ್ದಾರೆ ಏನು ಹೇಳ್ತೀರಿ? ಅದಕ್ಕೆ ಏನೋ ಅವನೇನು ಕರಿ ಅಂತಾನೆ, ಅವನೇನು ಇವನು ಮಾತಾಡೋದು. ಸರಿ ಅದನ್ನು ಜನ ಹಿಂಗಂದ ಕಣಲ್ಲ ಅಂತ ತಡ್ತಪ್ಪ. ಅವ್ರು ಅದನ್ನೇ ಫಾರ್ವರ್ಡ್ ಮಾಡ್ಕೊಂಡು ಸುಲಭ. GDP ಡಮಾರ್. GDP ಕುಸಿಯುತ್ತೆ. ಆದರೆ GDP ಎಲ್ಲ ಈಗಾಗಲೇ ಮಾಮೂಲಿ ಕುಸಿದ್ಬಿಡ್ಬೇಕಾಗಿತ್ತು. ಯಂತ್ರಗಳು ಕೆಲಸ ಮಾಡ್ತಾ ಇದೆ. ಟೆಕ್ನಾಲಜಿ ಜಾಸ್ತಿ ಆಗಿರೋದ್ರಿಂದ JCB, ಟಿಪ್ಪರು, ಲಾರಿ, ಟ್ರ್ಯಾಕ್ಟರ್ಗಳು ಇವು ಕೆಲಸ ಮಾಡ್ತಾ ಇರೋದ್ರಿಂದ ಸಂಪತ್ತು ಸೃಷ್ಟಿ ಆಗ್ತಾ ಇರೋದು. ಜನ ಈಗ ಆಲ್ರೆಡಿ 50% ಜನ ಕೆಲಸ ಮಾಡ್ತಾ ಇಲ್ಲ. 50% ಜನ ಏನು ಕೆಲಸ ಮಾಡ್ತಾ ಇದ್ದಾರೆ ನಿಮಗೆ? ಹೌದು, 50% ಜನ ಕೆಲಸ ಮಾಡ್ತಾ ಇಲ್ಲ. ಮತ್ತೇನು ಮಾಡ್ತಾರೆ ಅವರು ದಿನ? ಊಟ ಮಾಡ್ತಾರೆ, ಮಲಗ್ತಾರೆ. ಸಾಯಂಕಾಲ ಚೀಪ್ ಲಿಕ್ಕರ್ ವ್ಯವಸ್ಥೆ ಆಗ್ತದೆ. ಅದಕ್ಕೆಲ್ಲ ದಾರಿ ಮಾಡಿಬಿಟ್ಟಿದ್ದಾರೆ. ಅದನ್ನು ಯಂತ್ರಗಳು ದುಡಿತಾ ಇರೋದ್ರಿಂದ ಬದುಕ್ತಾರೆ. ಆದರೂ ಇನ್ನೂ 50% ಜನ ದುಡಿತಾ ಇದ್ದಾರೆ ಅಂತ ಹೇಳಿದೆ. ನಾನು ಅದನ್ನು ಗಮನದಲ್ಲಿ ಇಟ್ಕೊಳ್ಬೇಕು. ಆ 50% ಜನ ಈ ಯಂತ್ರಗಳು ನಡೆಸ್ತಾ ಇರೋರು ರೈತಾಪಿ ವರ್ಗ ಒಂದಷ್ಟು ಕೆಲಸ ಮಾಡ್ತಾ ಇದೆ. ಆದರೆ ಅವ್ರಿಗೆ ಎಷ್ಟು ಸಿಗಬೇಕಾಗಿತ್ತು ಅಷ್ಟು ಸಿಗ್ತಾ ಇಲ್ಲ. ಆದರೆ ಅವ್ರೂ ಅಷ್ಟೇ ಬುಡೋ ಏನಾಗಬೇಕಾಗಿದೆ, ನಮಗೆ ಹಿಂದಿನಷ್ಟು ಕಷ್ಟ ಇಲ್ವಲ್ಲ. ಹಿಂದೆ ಕಷ್ಟ ಇತ್ತು, ಸಿಕ್ಕಾಪಟ್ಟೆ ಕಷ್ಟ ಇತ್ತು. ನಿಮ್ಮ 30-40 ವರ್ಷಗಳ ಹಿಂದೆ 1 ಎಕರೆ ನಾಟಿ ಮಾಡಬೇಕು ಅಂದರೆ ಪ್ರಾಣ ಹೋಗ್ಬಿಡ್ತಾಯಿತ್ತು, ತೆವಡೆ ಹಾಕೋದು ಅಂತ. ಇವತ್ತೇನಿಲ್ಲ, 1 ಎಕರೆದು ತಗೊಂಡು ಬಂದು KGB ಅಂತ ಹಾಕ್ಬಿಟ್ರೆ ಬಡ್ ಅಂತ ಒಂದು ಅರ್ಧ ಗಂಟೆ 1 ಗಂಟೆಗೆ 1 ಎಕರೆ ನಾಟಿ ಮಾಡೋ ಲೆವೆಲ್ಗೆ ಹೊಂಟೋಯ್ತದೆ ಭೂಮಿ. ಮ್ಯಾನೇಜರ್ಸ್ ಆಗಿದ್ದಾರೆ ಇವತ್ತು ರೈತರುಗಳು. ಹಾಗಾಗಿ ಕೆಲಸ ಮಾಡ್ತಾ ಇರೋರು ಸಂಖ್ಯೆ ಕಡಿಮೆ. ಮಿಷಿನ್ಗಳು ಕೆಲಸ ಮಾಡ್ತಾರೆ ಅಂತ ನಾವು ಊಟ ಮಾಡ್ತಾಯಿದ್ದೀವಿ. ಬೆಳೀತಾ ಇದೆ ಪ್ರಕೃತಿ, ಭಗವಂತ ಉಣ್ಕೊಂಡು ಕಾಲ ಕಳೀತಾ ಇದ್ದೀವಿ. ಹಾಗಾಗಿ ಇದು ನಡ್ಕೊಂಡು ಹೋಗ್ತಾ ಇರೋದು ನಮ್ಮದು. ಇಲ್ಲದ್ರೆ ಇಷ್ಟೊತ್ತಿಗೆ ಕ್ರಾಂತಿ ಆಗ್ಬಿಡ್ಬೇಕಾಗಿತ್ತು. ಕ್ರಾಂತಿ ರಕ್ತ ಕ್ರಾಂತಿನೇ ಆಗ್ಬಿಡ್ಬೇಕಾಗಿತ್ತು ನಮ್ಮ ದೇಶದಲ್ಲಿ. ಆಗಲ್ಲ. ಯಾಕೆಂದರೆ ಈಗ ಹ್ಯಾಕ್ ಆಗ್ತಾಯಿದ್ದಾರೆ ಜನ. ಈಗ ಮನುಷ್ಯ ಯಂತ್ರಗಳನ್ನು ಹ್ಯಾಕ್ ಮಾಡ್ತಾ ಇದ್ನಲ್ಲ, ಯಂತ್ರಗಳನ್ನು ಬಳಸಿ ಮನುಷ್ಯನನ್ನೇ ಹ್ಯಾಕ್ ಮಾಡಲಾಗ್ತಾ ಇದೆ. ಮನುಷ್ಯನೇ ಹ್ಯಾಕ್ ಆಗ್ತಾ ಇದ್ದಾನೆ. ಹ್ಯಾಕ್ ಆಗ್ತಾ ಇರೋದ್ರಿಂದ ಅವನಿಗೆ ಅವನು ಯಾವ ವಿಚಾರಗಳನ್ನು ಕುರಿತು ಅವ್ನು ಮಾತಾಡಬೇಕಾಗಿತ್ತು ಆ ವಿಚಾರ ಬಿಟ್ಟು ಅವನು ಡಿಸ್ಟ್ರಾಕ್ಟ್ ಆಗಿರೋದು. ನಂಬಿಸ್ಬಿಡ್ತಾರೆ ಈಗ ಅದನ್ನೇ. ಇದು ಈಗ ಪೊಲಿಟಿಕಲ್ ಒಂದು ಟೆಕ್ನಿಕ್, ಅದು ಬ್ರೈನ್ ವಾಶ್ ಮಾಡೋದು. ನೋಡಿ, ನಿಮ್ಮ ಜಾತಿ ಎಲ್ಲ ಕಿತ್ಕೊಂಡ್ಬಿಡ್ತಾರೆ. ಜಾತಿ ಧರ್ಮ ಎಲ್ಲ ಹಾಳು ಮಾಡ್ತಾರೆ. ಅವನು ತಲೆಗೆ ಜಾತಿ ಬಿಟ್ಟು ಅವ್ನು ಚಡ್ಡಿ ಎರ್ದೋಗಿರ್ಲಿ. ನಾನು ಚಡ್ಡಿ ಎರ್ದೋಗಿರೋದ್ರ ಬಗ್ಗೆ, ಅವನಿಗೆ ತನ್ನ ಮಗನ ಚಡ್ಡಿ ಎರ್ದೋಗಿರೋದ್ರ ಬಗ್ಗೆ, ತನ್ನ ಮಗನ ಸ್ಕೂಲು ಸರಿಯಾದ ಟೀಚರ್ ಇಲ್ಲದೆ ಇರೋದ್ರ ಬಗ್ಗೆ, ಅಲ್ಲಿ ಪುಸ್ತಕ ಇಲ್ಲದೆ ಇರೋದ್ರ ಬಗ್ಗೆ, ರೋಡ್ ಸರಿ ಇಲ್ಲದೆ ಇರೋದ್ರ ಬಗ್ಗೆ, ಗ್ರೌಂಡ್ ಸರಿ ಇಲ್ಲದೆ ಇರೋದ್ರ ಬಗ್ಗೆ, ರೋಡ್ ಸರಿ ಇಲ್ಲದೆ ಇರೋದ್ರ ಬಗ್ಗೆ ಯಾವುದ್ರ ಬಗ್ಗೆ ಅವನು ಚರ್ಚೆ ನೀರು 15 ಬಂದ್ರು ಪರವಾಗಿಲ್ಲ. ಇವನಿಗೆ ಅದು ಇಡಿಸ್ಬಿಟ್ಟಿದ್ದಾರೆ. ಸುಲಭವಾಗಿ ಹ್ಯಾಕ್ ಮಾಡಿಬಿಟ್ಟಿದ್ದಾರೆ. ಇನ್ನು ಮುಂದಕ್ಕೆ ಊಟ ಕೊಡ್ತಾರೆ, ಬಟ್ಟೆನೂ ಕೊಡ್ತಾರೆ, ಓಡಾಡ್ಬೇಕು. ಡೆಲ್ಲಿಗೆ ಹೋಗ್ಬೇಕಾ ಓಡಾಡು, ಸ್ವಾತಂತ್ರ್ಯ ಇಲ್ಲ. ಇವನು ಸ್ವಾತಂತ್ರ್ಯ ಏನು ಬೇಕಾಗಿಲ್ಲ. ಹಂದಿಗಳನ್ನ ಸೆಡ್ಡಲ್ಲಿ ಹಾಕಿದ್ರೆ ಮಾಮೂಲಿ ಅವು ಹೆಂಗೋ ಇರ್ತಾವಲ್ಲ, ಕುಡ್ಕೊಂಡು ತಿನ್ಕೊಂಡು ಮಾಮೂಲಿ ಎಲ್ಲ ಸಿಗುತ್ತೆ. ಏನು ಎಲ್ಲ ಎಲೆಕ್ಟ್ರಿಸಿಟಿ ಬಂದುಬಿಟ್ಟಿದೆಯಲ್ಲ. ಎಲೆಕ್ಟ್ರಿಸಿಟಿ ಅಂದರೆ ಸೋಲಾರ್ ಎನರ್ಜಿ ಫ್ರೀ ಆಯಿತು ಅಂದರೆ ನೀವು ಬೇರೆ ಎಲ್ಲವನ್ನ ಮಾಡ್ಬೋದು. ಎನರ್ಜಿ ಅಂತಾನೆ ಇಂಪಾರ್ಟೆಂಟು. ಇದುವರೆಗೂ ಎನರ್ಜಿ ಇದ್ದದ್ದು ಯಾವುದರಲ್ಲಿ ಡೀಸೆಲ್ ಬಳಸಿ ನೀವು ಗುಂಡಿ ತೋಡಬೇಕಾಗಿತ್ತು, ಟ್ರ್ಯಾಕ್ಟರ್ ತಗೊಂಡು ಬಂದು. ಇಲ್ಲ ವಾಟರ್ ಅದಕ್ಕೂ ದುಡ್ಡು ಕೊಡಬೇಕಾಗಿಲ್ಲ. ಇನ್ನೆಲ್ಲ ಸೋಲಾರ್ ಎನರ್ಜಿ, ಸೋಲಾರ್ ಪ್ಯಾನಲ್ ಎಲ್ಲ ಸ್ವಲ್ಪ ಇದಾಯ್ತಿದ್ದಂಗೆ ಇನ್ನೂ ಆಗುತ್ತೆ. ಮನುಷ್ಯನ ಬದುಕು ಸುಲಭ ಆಗುತ್ತೆ. ಇವನು ಊಟ, ಬಟ್ಟೆ, ಮನೆ, ಓಡಾಟ ಭಾಳ ಸುಲಭ. ಇನ್ಮೇಲೆ ಗಂಡಸರಿಗೂ ಫ್ರೀ ಮಾಡ್ಬೋದು. ಹೆಣ್ಮಕ್ಳಿಗೆ ಏನು ಶಕ್ತಿ ಯೋಜನೆಯಲ್ಲಿ ಫ್ರೀ ಅಂತ ಕೊಡ್ತಾರಲ್ಲ, ಗಂಡಸರು ಓಡಾಡಿ ಅಂತ ಮಾಡಿ ನೆಕ್ಸ್ಟ್ ಮಾಡಬೇಕು. ನೆಕ್ಸ್ಟ್ ಏನು ಇನ್ನು ಮತದಾರರು ಕೊಟ್ಟು ಆಮಿಷ ಬೇರೆ ಏನು ನೋಡ್ಕೊಂಡಿದೆ. ಮಕ್ಕಳುಗಳಿಗೆ ಈಗ ಫ್ರೀ ಮಾಡಿದ್ದಾರೆ. 2,000 ಬದಲು ಇನ್ನೊಂದು 4,000. ಈಗ ಒಬ್ಬಳಿಗೆ ಮನೆ ಯಜಮಾನಿ ಕೊಡ್ತೀವಿ ಅಂತಾರೆ. ಮನೆ ಯಜಮಾನಿ ಮತ್ತು ಪ್ರತಿಯೊಬ್ಬ ಮಹಿಳೆಗೂ ನಾವು 1,000 ಕೊಡ್ತೀವಿ ಅಂತಾರೆ. ಆಮೇಲೆ ಗಂಡಸರುಗಳಿಗೆ ನಿಮಗೂ ಕೊಡ್ತೀವಿ ಅಂತಾರೆ. ಅವ್ರಿಗೆ ಯಾರಿಗೂ ಮುದುಕರಿಗೆ 60 ವರ್ಷ ಆದವ್ರ ಮೇಲೆ ಅವ್ರಿಗೆ 2,000 ಕೊಡ್ತೀವಿ. 50 ವರ್ಷದ ಮೇಲ್ಪಟ್ಟು ಕೊಡ್ತೀವಿ. ನಿರುದ್ಯೋಗಿಗಳು ಕೊಡ್ತೀವಿ. ಹೊರಗಡೆ ಓಡಾಡೋದಕ್ಕೆ ಫ್ರೀ ಮಾಡ್ತಾರೆ. ಏನು ಸಮಸ್ಯೆ ಇಲ್ಲ. ಇವರು ತಿರುಗಾಡ್ಕೊಂಡಿರ್ತಾರೆ. ಆಮೇಲೆ ಇದು ಮುಂದಿನ ದಿನಗಳಲ್ಲಿ ಇನ್ನೊಂದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಎಂಟ್ರಿ ಕೊಟ್ಬಿಟ್ಟಿದೆ. ಏನಾಗುತ್ತೆ, ಹೇಗೆ ಈ ವ್ಯವಸ್ಥೆ ನಡೆಯುತ್ತೆ ಅನ್ನುವಂಥದ್ದನ್ನು ಯಾರೂ ಊಹೆ ಮಾಡ್ಕೊಳ್ಳೋಕ್ಕಾಗಲ್ಲ. ಸಾಧ್ಯವಾದಷ್ಟು ಮನಸ್ಸನ್ನು ಶಾಂತವಾಗಿ ಇಟ್ಕೊಳ್ಳೋದಕ್ಕೆ ಬೇಕಾಗಿರುವಂಥ ಕ್ರಿಯೆಗಳಲ್ಲಿ ತೊಡಗಬೇಕು, ದುಡಿಬೇಕು. ಸಾಧ್ಯವಾದಷ್ಟು ಅವನು ಯಾವ್ದು ಕ್ಷೇತ್ರ ಇರುತ್ತೆ ಆ ಕ್ಷೇತ್ರದಲ್ಲಿ ಅವನು ದುಡಿಮೆ ಮಾಡಬೇಕು, ಪ್ರಾಮಾಣಿಕವಾಗಿ ಮಾಡಬೇಕು, ನೆಮ್ಮದಿ ಪಡ್ಕೋಬೇಕು. ಇಲ್ಲದೆ ಹೋದರೆ ಹುಚ್ಚರ ಸಂಖ್ಯೆ ಜಾಸ್ತಿ ಆಗುತ್ತೆ, ಪ್ರಿಸನ್ಸ್ ಜಾಸ್ತಿ ಬೇಕಾಗುತ್ತೆ, ಹುಚ್ಚಾಸ್ಪತ್ರೆಗಳ ಸಂಖ್ಯೆ ಜಾಸ್ತಿ ಆಗುತ್ತೆ. ಇನ್ನು ಯೋಗದವ್ರಿಗೆ, ಜ್ಯೋತಿಷಿಗಳಿಗೆ, ಡಾಕ್ಟ್ರುಗಳಿಗೆ, ವಾಸು ಮಾಡೋರಿಗೆ, ಹುಚ್ಚತ್ತು ಬಂದಿರ್ತಲ್ಲ ಇವರೆಲ್ಲರಿಗೂ, ಇಂಥವ್ರಿಗೆ ಜಾಸ್ತಿ ಡಿಮ್ಯಾಂಡ್ ಜಾಸ್ತಿ ಆಗಿಬಿಡುತ್ತೆ. ಇಂಥ ಏನೇನೋ ವಿಚಿತ್ರವಾದಂಥ ಆಯಾಮಗಳಿಗೆ ಈ ಪ್ರಪಂಚ ತೆರ್ಕೊಳುತ್ತೆ. ಯಾರೂ ಊಹೆ ಮಾಡೋಕ್ಕಾಗಲ್ಲ. ಅಂಥ ಸ್ಥಿತಿಗೆ ಹೋಗುತ್ತೆ. ಅದಕ್ಕೆ ಸದ್ಯದಲ್ಲಿ ಇವತ್ತು ನಾವು ಯಾವುದನ್ನು ನಂಬ್ಕೊಂಡಿದ್ದೀವೋ ಈ ಕ್ಷಣದ ನಮ್ಮ ಯಾವುದು ಒಂದು ನಮ್ಮ
ಕರ್ತವ್ಯ ಇದನ್ನು ಮಾಡಿದ್ರೆ ಅನುಕೂಲ ಆಗುತ್ತೆ ಅಂತ ಅನ್ನೋದಿದೆಯೋ ಅದನ್ನು ಈ ಮಾನವ ಕುಲದ ಒಳಿತಿಗಾಗಿ ಮತ್ತು ನನ್ನ ಒಳಿತಿಗಾಗಿ ಮತ್ತು ನನ್ನ ಮಕ್ಕಳ ನನ್ನ ಮುಂದಿನ ಪೀಳಿಗೆ ಏನಿದೆ ಆ ಪೀಳಿಗೆ ಒಳಿತಿಗಾಗಿ ಮಾಡ್ತಾಯಿದ್ದೀನಿ ಅಂತ ನಂಬ್ಕೊಂಡು ಮಾಡಬೇಕು. ಭಾಳ ಸಂಕಷ್ಟವಾದ ದಿನಗಳು, ಕಷ್ಟದ ದಿನಗಳು, ಗ್ಲೋಬಲ್ ವಾರ್ಮಿಂಗು ಇವೆಲ್ಲ ಸೇರಿಕೊಂಡು ಭಯಂಕರ ಇದೆ. ಮುಂದಿನ 5-10 ವರ್ಷಗಳಲ್ಲಿ ಏನೇನೆಲ್ಲ ಆಗುತ್ತೆ, ಏನೇನೋ ಆಗೋಗುತ್ತೆ. ಅದನ್ನೆಲ್ಲ ನೋಡಿಕೊಂಡು ಇದೆಲ್ಲ ನಿರೀಕ್ಷಿತವೇ, ಇದೆಲ್ಲವೂ ಆಗುತ್ತೆ, ಸಹಜವಾದದ್ದು, ಇದನ್ನು ನಾವು ಅನುಭವಿಸ್ಬೇಕಾಗಿರುವಂಥದ್ದು ಅನ್ನುವಂಥ ಮನಸ್ಥಿತಿ ಬೆಳೆಸ್ಕೊಂಡು ಅನುಭವಿಸೋದಕ್ಕೆ ಸಿದ್ಧ ಆಗಬೇಕು. ನಮ್ಮ KRS ಪಕ್ಷದ ಲಿಂಗೇಗೌಡರು ಹೇಳಿದ್ದನ್ನು ನಾವು ಆ ಪಕ್ಷ ಈ ಪಕ್ಷ ಅವರಿಗೊಂದರು ಇವರಿಗೊಂದರು ಅಂತ ಪರ್ಸ್ನಲಾಗಿ ತೊಗೊಂಡು ವ್ಯಗ್ರವಾಗಿ ಯೋಚನೆ ಮಾಡೋಕ್ಕೆ ಮೊದಲು ನಿಜಕ್ಕೂ ತಾಳ್ಮೆಯಿಂದ ಸಮಾಲೋಚಿಸಬೇಕಾದ ಆಲೋಚನೆ ಮಾಡಬೇಕಾದ ವಿಚಾರಗಳು ತುಂಬ ವಿವರವಾಗಿ ವಿಶದವಾಗಿ ನಮ್ಮ ಸಮಾಜದ ವಿಚಾರಗಳನ್ನು ತಿಳಿಸಿದ್ದಾರೆ. ಭಾಳ ಧನ್ಯವಾದ ಸರ್ ತಮಗೆ. ಥ್ಯಾಂಕ್ ಯು. ಬರ್ತೀವಿ ನಿಮ್ಮ ತೋಟಕ್ಕೆ. ಖಂಡಿತ ಬನ್ನಿ. ಆಗಲಿ. ಧನ್ಯವಾದ. ಥ್ಯಾಂಕ್ ಯು.